जय राधा माधव कुंज बिहारी, जय राधा कुंज बिहारी, जय राधा माधव कुंज बिहारी, जय राधा माधव राधा माधव राधे, राधा माधव राधा माधव राधे, जय राधा श्याम सुंदर राधा श्याम सुंदर राधे, राधा श्याम सुंदर राधा श्याम सुंदर राधे, जय राधे जय राधे जय राधे जय श्री राधे, राधे जय राधे जय राधे जय श्री राधे, जय जय प्रभुपाद 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 प्रभुपाद, जय प्रभुपाद 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 प्रभुपाद, जय जय गुरुदेव 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 गुरुदेव, जय जय गुरुदेव 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 गुरुदेव, नित्य गौर हरि बोल हरि बोल हरि बोल हरि बोल, नित्य गौर हरि बोल हरि बोल हरि बोल हरि बोल। पेज नंबर 1. ओम नमो भगवते वासुदेवाय, ओम नमो भगवते वासुदेवाय, ओम नमो भगवते वासुदेवाय, ओम अज्ञानतिमिरान्धस्य ज्ञानाञ्जनाशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुत पदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं त्वं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधाकान्ता नमोस्तुते। तप्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नामने गौरत्विषे नमो नमः।
ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ತಮಗೆಲ್ಲರಿಗೂ ಭಗವದ್ಗೀತೆಯ ಶನಿವಾರ ಸಂಜೆಯ ಭಗವದ್ಗೀತೆಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ 2ನೇ ಅಧ್ಯಾಯದ ಪ್ರಮುಖ ಶ್ಲೋಕಗಳನ್ನು ಒಂದ್ಸರಿ ಪಠಣ ಮಾಡೋಣ. ಅದಾದ ನಂತರ ಈ ದಿನದ ಭಗವದ್ಗೀತೆ ಶ್ಲೋಕವನ್ನು ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಶ್ಲೋಕ 12. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಶ್ಲೋಕ 13. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತೆ ಧೀರಸ್ತತ್ರ ನ ಮುಹ್ಯತಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ಅನಿತ್ಯ ತಾಂತಿ ತಿಕ್ಷಸ್ವ ಭಾರತ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯೋ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಅನ್ಯಮಾನೇ ಶರೀರೇ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ನೈನಂ ಚಿಂದಂತಿ ಶಸ್ತ್ರಾಣಿ
ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸೊ ಈ ದಿನದ ಶ್ಲೋಕ ನಾವು ಇಂದಿನ ತರಗತಿನಲ್ಲಿ ಶ್ಲೋಕ 25ರವರೆಗೆ ಅಧ್ಯಯನವನ್ನು ಮಾಡಿದ್ವಿ. ಸೊ ಈ ದಿನದ ಶ್ಲೋಕ 26. ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ನಿತ್ಯಂ ವಾ ಮನ್ಯಸೇ ಮೃತಂ. ತಥಾಪಿ ತ್ವಂ ಮಹಾಬಾಹೋ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. ನೈನಂ ಶೋಚಿತುಂ ಅರ್ಹಸಿ. ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. ನೈನಂ ಶೋಚಿತುಂ ಅರ್ಹಸಿ. ಯಾರ ಹೇಳ್ಕೊಡ್ತೀರಾ? ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. ಅತ ಚೈತನ್ಯಂ ನಿತ್ಯಜಾತಂ ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ನಿತ್ಯಂ ವಾ ಮನ್ಯಸೇ ಮೃತಂ. ತಥಾಪಿ ತ್ವಂ ಮಹಾಬಾಹೋ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ನೈನಂ ಶೋಚಿತುಂ ಅರ್ಹಸಿ. ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. ಬೇರೆ ಯಾರಾದ್ರೂ ಹೇಳ್ಕೊಡ್ತೀರಾ? ಓಕೆ, ಅನುವಾದ ಇದನ್ನು ರಿಪೀಟ್ ಮಾಡಿ ಎಲ್ಲರೂ. ಆತ್ಮವು ಅಥವಾ ಜೀವದ ಲಕ್ಷಣಗಳು ಯಾವಾಗಲೂ ಹುಟ್ಟುತ್ತಿರುವರೆಂದು ಯಾವಾಗಲೂ ಸಾಯುತ್ತಿರುವುದೆಂದು ನೀನು ಭಾವಿಸಿದರೂ ಮಹಾಬಾಹುವೆ ನೀನು ಶೋಕಿಸಲು ಕಾರಣವಿಲ್ಲ. ಸೊ ಇಂದಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂತ ನೆನಪಿದೆಯಾ? ಕೆಲವೊಂದು ಪಾಯಿಂಟ್ಸ್ ಹೇಳ್ಬೋದಾ? ಇಂದಿನ ಕ್ಲಾಸಲ್ಲಿ ಸುಮಾರು 5 ಶ್ಲೋಕಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಅಂದರೆ ಆತ್ಮದ ಗುಣಲಕ್ಷಣಗಳನ್ನ ಭಗವಂತ ನಮಗೆ ತಿಳಿಸಿ ಕೊಡ್ತಾಯಿದ್ರು. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನೆನಪಿದೆಯಾ? ಸೊ ಆತ್ಮ ಎಷ್ಟು ಸಣ್ಣದಾಗಿರುತ್ತೆ ಅಂದರೆ
ಅದು ಗಾಳಿಯಿಂದ ಒಣಗ್ಸೋಕ್ಕಾಗಲ್ಲ, ಶಸ್ತ್ರಗಳಿಂದ ಕತ್ತರಿಸೋದಕ್ಕಾಗಲ್ಲ, ಅದನ್ನು ಡಿವೈಡ್ ಮಾಡೋಕ್ಕೂ ಆಗಲ್ಲ, ಮರ್ಜ್ ಮಾಡೋಕ್ಕೂ ಆಗಲ್ಲ, ಬೆಂಕಿಯಿಂದ ಸುಡೋಕ್ಕೂ ಆಗಲ್ಲ. ಸೊ ಈ ರೀತಿ ಅನೇಕ ಅದರ ಒಂದು ಗುಣಲಕ್ಷಣಗಳನ್ನು ಭಗವಂತ ನಮಗೆ ತಿಳಿಸಿ ಕೊಟ್ಟರು. ಇದ್ರ ಜೊತೆಗೆ ಬೇರೆ ಏನಾದರೂ ಪಾಯಿಂಟ್ಸ್ ನೆನಪಿದೆಯಾ? ಆತ್ಮ ಶಾಶ್ವತವಾದದ್ದು, ಹಿಂದೆ ಹುಟ್ಟೂ ಇಲ್ಲ, ಹಿಂದೆ ಹುಟ್ಟೋದೂ ಇಲ್ಲ, ಯಾವಾಗೂ ನಿರಂತರವಾದದ್ದು. ಸೊ ಆತ್ಮ ಅನ್ನೋದು ಶಾಶ್ವತವಾಗಿದ್ದು, ಅದು ಹಿಂದೆ ಯಾವುದೋ ಒಂದು ಕ್ಷಣದಲ್ಲಿ ಅದು ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರೋದು ಇಲ್ಲ, ಮುಂದೇನೂ ಅದು ಹುಟ್ಟಿ ಬರಲ್ಲ. ಅಂದರೆ ಅದು ಯಾವಾಗಲೂ ಶಾಶ್ವತವಾಗಿಯೇ ಇರುತ್ತೆ, ನಿತ್ಯವಾಗಿಯೇ ಇರುತ್ತೆ. ಆಮೇಲೆ ಯಾವ ರೀತಿ ನಾವು ಬಟ್ಟೆ ಹಳೇದಾದರೆ ಹರಿದೋದ್ರೆ ಆ ಹಳೆ ಬಟ್ಟೆನ ತೆಗೆದು ಹೊಸ ಬಟ್ಟೆನ ಹಾಕ್ಕೊಳ್ತೀವೋ, ಅದೇ ರೀತಿ ಆತ್ಮ ಹಳೇದಾಗಿರೋಂಥ ಈ ಒಂದು ದೇಹವನ್ನು ತೆಗೆದು ಏನು ಮಾಡುತ್ತೆ, ಹೊಸ ಒಂದು ದೇಹವನ್ನು ಅದು ಪ್ರವೇಶ ಮಾಡುತ್ತೆ. ಎಸ್. ಆಮೇಲೆ ಆತ್ಮ ಪರಮಾತ್ಮನ ಭಿನ್ನ. ಎಸ್. ಯಾವ ರೀತಿ? ಅದಕ್ಕೊಂದು ಉದಾಹರಣೆನೂ ಕೊಟ್ಟಿದ್ವಿ. ಒಂದು ದೊಡ್ಡ ಮರದ ಮೇಲೆ ಎಷ್ಟಿದೆ? 2 ಪಕ್ಷಿಗಳು ಇದೆ. ಒಂದಲ್ಲ, ನಾವು ಯಾವಾಗಲೂ ಅಂದ್ಕೊಳ್ಳೋದು ಒಂದಿದೆ ಅಂತ. ಅಲ್ಲಿ ಎಷ್ಟಿದೆ? 2 ಇದೆ. ಯಾವುದದು? ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಸೊ ಭಗವಂತ ಜೀವಾತ್ಮಕ್ಕೆ ಇಷ್ಟೊಂದು ಗುಣಗಳಿದೆ, ಇಷ್ಟೊಂದು ಶಾಶ್ವತವಾಗಿರುವಂಥದ್ದು, ನಿತ್ಯವಾಗಿರುವಂಥದ್ದು. ಇಷ್ಟೆಲ್ಲ ಆದಮೇಲೆ ಈ ಜೀವಾತ್ಮ ಪರಮಾತ್ಮನನ್ನು ಏನಕ್ಕೆ ಪೂಜಿಸಬೇಕು? ಅವರಿಬ್ಬರು ಒಂದೇನಾ? ಜೀವಾತ್ಮ ಪರಮಾತ್ಮ ಇಬ್ಬರು ಒಂದೇನಾ? ಈ ಜೀವಾತ್ಮ ಪರಮಾತ್ಮನನ್ನು ಏನಕ್ಕೆ ಪೂಜೆ ಮಾಡಬೇಕು? ಸೊ ನಾವು ಇದನ್ನು ತಿಳ್ಕೊಂಡ್ವಿ. ಏನು? ಜೀವಾತ್ಮ ಅನ್ನೋದು ಅಣು, ಪರಮಾತ್ಮ ಅನ್ನೋವನು ಅವನು ವಿಭು. ಗುಣಾತ್ಮಕವಾಗಿ ಅಂದರೆ ಕ್ವಾಲಿಟೇಟಿವ್ಲಿ ನಾವು ಸೇಮ್ ಆಗಿದ್ದೀವಿ. ನಮ್ಮ ಗುಣ ಪರಮಾತ್ಮನ ಗುಣ ಒಂದೇ ಇದೆ. ಆದರೆ ಕ್ವಾಂಟಿಟೇಟಿವ್ಲಿ, ಗಾತ್ರದಲ್ಲಿ ನಾವು ಅಣು, ಅವನು ವಿಭು. ಅವನ ಒಂದು ದೇಹದ ಒಂದು ಕೂದಲಿನ ಒಂದು ಕೊನೆಯಿಂದನೇ ಏನು ಬರುತ್ತೆ? ಬ್ರಹ್ಮಾಂಡಗಳು ಬರುತ್ತೆ. ಅಂಥ ವಿಭು ಅವನು. ನಾವು ಅತ್ಯಂತ ಮೈನ್ಯೂಟ್ ಆಗಿರೋಂಥ ಒಂದು ಅಣು. ಎಷ್ಟು ಸಣ್ಣದಾಗಿರೋಂಥ ಒಂದು ಅಣು ಜೀವಾತ್ಮದ ಒಂದು ಗಾತ್ರ? ಕೂದಲಿನ ತುದಿನ 10,000 ಭಾಗಗಳನ್ನು ಮಾಡಿದ್ರೆ ಏನು ಬರುತ್ತೋ ಅದು ಈ ಜೀವಾತ್ಮದ ಒಂದು ಗಾತ್ರ, ಸೈಜ್. ಸೊ ಇದನ್ನು ನಾವು ತಿಳ್ಕೊಂಡ್ವಿ. ಆಮೇಲೆ ಇವೆರಡು ಆ ಪಕ್ಷಿಗಳು ಏನು ಮಾಡ್ತಾ ಇರುತ್ತೆ? ಒಂದು ಪಕ್ಷಿ ಸುಮ್ಮನೆ ನೋಡ್ತಾ ಇರುತ್ತೆ, ಆದರೆ ಇನ್ನೊಂದು ಪಕ್ಷಿ ಆ ಮರದಲ್ಲಿರೋವಂಥ ಎಲ್ಲ ಹಣ್ಣುಗಳನ್ನು ಅದು ಏನು ಮಾಡ್ತಾ ಇರುತ್ತೆ? ತಿಂತಾ ಇರುತ್ತೆ. ಅದಕ್ಕೆ ಎಷ್ಟು ತಿಂದ್ರೂ ಸಮಾಧಾನ ಇಲ್ಲ. ಅದಕ್ಕೆ ತಿಂದಷ್ಟು ಆಸೆ ದುರಾಸೆ ಜಾಸ್ತಿ ಆಗ್ತಾನೆ ಇರುತ್ತೆ. ಅದು ಯಾವತ್ತೂ ಸಮಾಧಾನವಾಗಿ ನನಗೆ ಸಾಕು ಅಂತ ಕುತ್ಕೊಳ್ಳಲ್ಲ, ತಿನ್ನೋದು ನಿಲ್ಲಿಸಲ್ಲ. ಪಕ್ಕದಲ್ಲಿರುವಂಥ ಭಗವಂತ ಇವನು ಯಾವಾಗ ನನ್ನ ಕಡೆ ತಿರುಗ್ತಾನೆ ಅಂತ ಅವನು ನೋಡೋದನ್ನು ಸಹ ಬಿಡಲ್ಲ. ಸೊ ಅವನು ಕಾಯ್ತಾ ಇರ್ತಾನೆ. ಇಲ್ಲಿ ಜೀವಾತ್ಮ ಏನು ಮಾಡ್ತಾ ಇರುತ್ತೆ? ತಿಂದು ತನ್ನ ಜೀವಮಾನವನ್ನು ಕಳೀತಾನೆ ಇರುತ್ತೆ. ಸೊ ಜೀವಾತ್ಮ ಈ ರೀತಿ ಆಸೆಯಿಂದ ತಿನ್ನೋದರ ಫಲವಾಗಿಯೇ ಏನಾಗುತ್ತೆ? ಅದಕ್ಕೆ ಹಳೆ ಬಟ್ಟೆ ಹೋಗುತ್ತೆ, ಹೊಸ ಬಟ್ಟೆಗಳು ಬರ್ತಾ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನೇ ಜಠರೇ ಶಯನಂ. ನಾವು ಪುನಃ ಈ ಒಂದು ಜನನ ಮರಣಗಳ ಚಕ್ರದಲ್ಲಿ ನಾವು ಮುಂದುವರಿತಾ ಇರ್ತೀವಿ. ಮುಂದುವರಿಯೋದಂದ್ರೆ ಏನು? ಜರ್ನಿ, ಪ್ರಯಾಣ. ಈ ಒಂದು ಜೀವಾತ್ಮ ಏನು ಮಾಡ್ತಾಯಿದೆ? ಪ್ರಯಾಣ ಮಾಡ್ತಾಯಿದೆ, ಜರ್ನಿ ಮಾಡ್ತಾಯಿದೆ.
ಯಾವುದ್ರ ಜೊತೆ? ಈ ದೇಹ ಎನ್ನುವಂತಹ ವಾಹನದಲ್ಲಿ ಕುತ್ಕೊಂಡು ಅದು ಪ್ರಯಾಣವನ್ನು ಮಾಡ್ತಾ ಇದೆ. ಸೊ ಭಗವಂತ ನಮಗೆ ಎಷ್ಟು ವೆರೈಟಿ ಆಗಿರುವಂತಹ ವಾಹನಗಳನ್ನ ಕೊಟ್ಟಿದ್ದಾರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ. 84 ಲಕ್ಷ ವಿಧ ವಿಧವಾದಂತಹ ವಾಹನಗಳನ್ನು ಭಗವಂತ ಇಲ್ಲಿ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ನಮ್ಮ ಆಸೆಗೆ ಅನುಗುಣವಾಗಿ, ನಮ್ಮ ಕರ್ಮದ ಫಲದಕ್ಕೆ ಅನುಗುಣವಾಗಿ ನಾವೇನು ಮಾಡ್ತಾಯಿದ್ದೀವಿ, ಒಂದೊಂದು ಜನ್ಮದಲ್ಲಿ ಒಂದೊಂದು ವಾಹನದಲ್ಲಿ ನಾವು ಪ್ರಯಾಣವನ್ನು ಮಾಡ್ತಾನೇ ಇದ್ದೀವಿ. ಅಂದರೆ ಜೀವಾತ್ಮ ಅನ್ನೋದು ಯಾವಾಗಲೂ ಸುಮ್ಮನೆ ಇರಲ್ಲ, ಅದು ಪ್ರಯಾಣನ ಮಾಡ್ತಾನೇ ಇರುತ್ತೆ. ಯಾವುದೋ ಒಂದು ವಾಹನದಲ್ಲಿ ಪ್ರಯಾಣವನ್ನು ಅದು ಮಾಡ್ತಾ ಇರುತ್ತೆ. ಎಲ್ಲಿಗೆ ಮಾಡುತ್ತೆ ಅನ್ನೋದು ಮುಖ್ಯವಾದಂಥ ವಿಚಾರ. ಅದಕ್ಕೋಸ್ಕರನೇ ಭಗವಂತ ಈ ಮನುಷ್ಯ ಜನ್ಮನ ಕೊಟ್ಟಿರೋದು. ನಾನು ಎಲ್ಲಿಗೆ ಪ್ರಯಾಣ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ವಿವೇಕ ಯಾರಿಗಿದೆ? ಮನುಷ್ಯನಿಗೆ ಮಾತ್ರನೇ ಇದೆ, ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ. ಅದು ಸುಮ್ಮನೆ ಪ್ರಯಾಣ ಮಾಡುತ್ತೆ. ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಏನು ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಿಲ್ಲ, ಅದು ಪ್ರಯಾಣವನ್ನು ಮಾಡ್ತಾ ಇರುತ್ತೆ. ಪಕ್ಷಿ ಮರದಲ್ಲಿರೋಲ್ಲಿ ಆದಂಥ ಹಣ್ಣುಗಳನ್ನು ಯಾವ ರೀತಿ ತಿಂತಾನೆ ಇರುತ್ತೋ ಆ ರೀತಿ ಅದು ತಿಂತಾನೆ ಇರುತ್ತೆ. ಚಟುವಟಿಕೆಗಳನ್ನು ಮಾಡ್ತಾನೆ ಇರುತ್ತೆ. ಕೆಲವೊಂದು ಸಾರಿ ನಮಗೆ ಪ್ರಶ್ನೆ ಬಂದ್ಬಿಡುತ್ತೆ, ನಾನೇನು ಮಾಡ್ತಾಯಿದ್ದೀನಿ ಅಂತ. ನಾನು ಏನಕ್ಕೆ ಈ ಜೀವನ ಮಾಡ್ತಾಯಿದ್ದೀನಿ ಅನ್ನೋದೇ ನಮಗೆ ಕೆಲವೊಂದು ಸಾರಿ ಗೊತ್ತಾಗಲ್ಲ. ಯಾಕೆ ಹೇಳಿ? ಮರ್ತೋಗಿರ್ತೀವಿ. ನಾವು ಯಾವಾಗ ಪ್ರಾಣಿಗಳ ಒಂದು ಲೆವೆಲಲ್ಲಿ, ರೀತಿಯಲ್ಲಿ ನಾವು ಜೀವನ ಮಾಡೋದಕ್ಕೆ ಹೋಗ್ತೀವಿ, ಪ್ರಾಣಿಗಳು ಯಾವತ್ತೂ ಯೋಚನೆ ಮಾಡಲ್ಲ ನಾನು ಎಲ್ಲಿ ಹೋಗಬೇಕು, ಯಾವ ದಾರಿನಲ್ಲಿ ಹೋಗಬೇಕು, ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದು ಆ ವಿವೇಕ ಪ್ರಾಣಿಗಳಿಗಿಲ್ಲ. ಅದೇ ಒಂದು ಸ್ಥಿತಿ ನಮಗೂ ಬಂದ್ಬಿಡುತ್ತೆ. ನಾವು ನಮ್ಮ ಚಟುವಟಿಕೆಗಳನ್ನು ಪ್ರಾಣಿಗಳ ಚಟುವಟಿಕೆಗಳಲ್ಲೇ ಸ್ಥಿಮಿತ ಮಾಡಿದ್ರೆ ಆ ಥರ ಒಂದು ಜೀವನ ನಮ್ಮದು ಆಗುತ್ತೆ. ಸೊ ಯಾವಾಗ ನಾವು ಮನುಷ್ಯನ ಜನ್ಮನವನ್ನು ಅರ್ಥ ಮಾಡಿಕೊಂಡು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಈಗ ನಮಗೆ ಮನುಷ್ಯನ ಜನ್ಮ ಸಿಕ್ಕಿದೆ, ಈಗಲಾದರೂ ನಾವು ಆ ಭಗವಂತನ ಬಗ್ಗೆ ಚಿಂತನೆ ಮಾಡೋಣ ಅಂತ ಯಾವಾಗ ನಮಗೆ ಆ ಒಂದು ಯೋಚನೆ ಬರುತ್ತೆ, ಆವಾಗ ಈ ಆತ್ಮ ಸಾಕ್ಷಾತ್ಕಾರದ ಪ್ರಯಾಣ ಶುರು ಆಗುತ್ತೆ. ಸೊ ನಾವೆಲ್ಲರೂ ಸಾಕ್ಷಾತ್ಕಾರ ಏನು ಮಾಡ್ಕೋಬೇಕಾಗಿದೆ? ನಾನು ಈ ದೇಹ ಅಲ್ಲ, ನಾನ್ಯಾರು? ಜೀವಾತ್ಮ. ಸೊ ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ, ತಿಳ್ಕೊಳ್ಳೋದು ಬೇರೆ, ನೋಯಿಂಗ್ ಈಸ್ ಡಿಫ್ರೆಂಟ್. ರಿಯಲೈಸಿಂಗ್ ಅಂದರೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಬೇರೆ. ನನಗೆ ಗೊತ್ತು ಇದು ದೇಹ. ಕ್ಲಾಸಿಗೆ ಬಂದು ಒಂದು ಸತಿ ಕೇಳಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ನಾನು ಈ ದೇಹ ಅಲ್ಲ, ನಾನು ಜೀವಾತ್ಮ ಅಂತ. ಆದರೆ ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಜನ್ಮಗಳನ್ನು ಎತ್ತಿದ್ರೂ ನಮಗೆ ಗೊತ್ತಾಗಲ್ಲ. ಆ ರೀತಿ ನಾವು ಜೀವನ ಮಾಡೋದನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ನನ್ನಲ್ಲಿ ನಾನು ಅಳವಡಿಸ್ಕೊಳ್ಳೋದಕ್ಕೆ ಎಷ್ಟೋ ಜನ್ಮಗಳು ಎತ್ತಿದ್ರೂ ನನಗೆ ಅದು ಗೊತ್ತಾಗಲ್ಲ. ನಾನು ಪ್ರತಿ ಸಾರಿ ಜೀವನ ಮಾಡೋದು ನಾನು ಈ ದೇಹನೇ ಅಂತಲೇ ಜೀವನ ಮಾಡ್ತಾಯಿರ್ತೀನಿ. ನಾನು ಇದೇನೆ, ನನಗೆ ಇದಿದೇ ಬೇಕು ತಿನ್ನೋದಕ್ಕೆ, ಇದೇ ರೀತಿ ನಾನು ಮಲಗ್ತೀನಿ, ಇದೇ ರೀತಿ ಎದ್ದೇಳ್ತೀನಿ, ಇದೇ ರೀತಿ ಕೆಲಸ ಮಾಡ್ತೀನಿ, ಇದೇ ರೀತಿ ಮಾತಾಡ್ತೀನಿ. ಸೊ ಈ ರೀತಿ ನಾನೇನಾಗೋಗಿರ್ತೀನಿ, ಮೌಲ್ಡಾಗಿ ಜೀವನನ ಮಾಡ್ತಾಯಿರ್ತೀನಿ. ನಾನು ಆಡೋವಂಥ ಪ್ರತಿಯೊಂದು ಮಾತು, ನಾನು ಮಾಡೋವಂಥ ಪ್ರತಿಯೊಂದು ವಿಚಾರ, ನಾನು ಮಾಡೋವಂಥ ಪ್ರತಿಯೊಂದು ಕೆಲಸ, ಇದೆಲ್ಲ ಯಾವುದ್ರಲ್ಲಿರುತ್ತೆ? ನಾನು ಈ ದೇಹನೇ ಅಂತಲೇ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಈವನ್ ನಮಗೆ ಕೊನೆಗಾಲ ಬಂದ್ರೂ ಸಾಕು, ಆವಾಗಲೂ ನಾವೇನು ಮಾಡ್ತಾಯಿರ್ತೀವಿ? ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತೀನಿ. ಅಯ್ಯೋ ಅದನ್ನು ನಾನು ತಿನ್ನಬೇಕು, ತಿಂದ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಂತ. ಇಲ್ಲ ಇದೊಂದು ಆಸ್ತಿ ಏನೋ ಒಂದು ಇನ್ಯಾರಿಗೋ ಕೊಡಬೇಕಾಗಿತ್ತು, ಇಲ್ಲ ಇನ್ನೇನೋ ಮಾಡಬೇಕಾಗಿತ್ತು. ಈ ರೀತಿ ನಾವು ವ್ಯಥೆ ಪಟ್ಕೊಂಡು ಈ ದೇಹದ ಒಂದು ಇದರಲ್ಲೇ ನಾವು ನಮ್ಮ ಪ್ರಾಣನ ಬಿಡ್ತೀವಿ. ಆದರೆ ಈ ಮನುಷ್ಯನ ಜನ್ಮ ಇರೋದು ಆ ರೀತಿ ಹೇಗೋ ಹುಟ್ಟಿದ್ವಿ, ಹೇಗೋ ಜೀವನನ ಕಳೆದ್ಬಿಟ್ಟು ಹೋಗೋದಕ್ಕೆ ಅಲ್ಲ. ಅದಕ್ಕೋಸ್ಕರನೇ ಪುರಂದರದಾಸರು ಪದೇ ಪದೇ ಹೇಳೋದು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ,
ಉಚ್ಚಪ್ಪಗಳಿರ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಶ್ಲೋಕ 11ರಿಂದ ಶ್ಲೋಕ 30ರವರೆಗೂ ಭಗವಂತ ಏನು ಮಾಡ್ತಾ ಇದ್ದಾನೆ, ಜ್ಞಾನಯೋಗ ಅಂದರೆ ಬುದ್ಧಿಯೋಗನ ಇಲ್ಲಿ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಇವತ್ತಿಗೆ ಆ ಒಂದು ಬುದ್ಧಿಯೋಗ ಅನ್ನೋದು ಮುಗಿಯುತ್ತೆ. ಮುಂದಿನ ವಾರದಿಂದ ಏನಾಗುತ್ತೆ, ಕರ್ಮಯೋಗದ ಬಗ್ಗೆ ಶುರು ಆಗುತ್ತೆ. ಸೊ ಇಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ, ಜ್ಞಾನದಿಂದ ಅಲ್ಟಿಮೇಟಾಗಿ ಭಗವದ್ಗೀತೆಯ ಒಂದು ಮುಖ್ಯವಾದ ಉದ್ದೇಶ ಏನು ಹೇಳಿ, ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಇದ್ದಾರೆ, ಅವ್ರ ಕೈಲಿ ಯುದ್ಧನ ಮಾಡಿಸ್ಬೇಕು. ಅಲ್ಟಿಮೇಟಾಗಿ ಗೋಲ್ ಅದೇ ತಾನೆ. ಇಲ್ಲಿ ಒಂದು ಜೀವಾತ್ಮ ನಾನು ಚಟುವಟಿಕೆನ, ನನ್ನ ಡ್ಯೂಟಿನ ನಾನು ಮಾಡಲ್ಲ ಎನ್ನುವಂಥ ಒಂದು ವ್ಯಕ್ತಿಯಲ್ಲಿ ಇದ್ದಾರೆ. ಆ ವ್ಯಕ್ತಿ ಭಗವದ್ಗೀತೆನ ಕೇಳಿದ ನಂತರ ಏನಾಗಬೇಕು, ನಾನು ನನ್ನ ಡ್ಯೂಟಿನ ಮಾಡ್ತೀನಿ ಅನ್ನೋದಕ್ಕೆ ಅವರು ಬದಲಾವಣೆ ಆಗಬೇಕು. ಇದೇ ಈ ಭಗವದ್ಗೀತೆ. ಆ ಒಂದು ವ್ಯಕ್ತಿ ತನ್ನ ಡ್ಯೂಟಿನ ಸುಮ್ಮನೆ ಮಾಡೋದಷ್ಟೇ ಅಲ್ಲ, ಕೃಷ್ಣನ ಒಂದು ಉದ್ದೇಶ ಯಾವ ರೀತಿ ಮಾಡಬೇಕು, ಯಾವ ಒಂದು ಭಾವನೆಯಲ್ಲಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನನಗೆ ಈ ಒಂದು ಕರ್ಮದ ಲೇಪ ಇಲ್ಲ, ಇದನ್ನು ಹೇಳ್ಕೊಡೋದು ಈ ಭಗವದ್ಗೀತೆಯ ಉದ್ದೇಶ. ನಾವೆಲ್ಲರೂ ಚಟುವಟಿಕೆ ಮಾಡದಿರ ಇರೋಕ್ಕಾಗಲ್ಲ, ಹೌದಾ? ಏನೋ ಒಂದು ಆ್ಯಕ್ಟಿವಿಟಿ ಮಾಡಲೇಬೇಕು. ಸೊ ಅದನ್ನು ನಾನು ಯಾವ ರೀತಿ ಧರ್ಮದ ದಾರಿನಲ್ಲಿ ಮಾಡಲಿ, ಯಾವ ರೀತಿ ನಾನು ಮಾಡೋದ್ರಿಂದ ನನಗೆ ಕರ್ಮದ ಫಲ ನನಗೆ ಬರಲ್ಲ, ಆ ರೀತಿ ನಾನು ಜೀವನನ ಯಾವ ರೀತಿ ಮಾಡಲಿ, ಆ ಟ್ರಾನ್ಸ್ಫಾರ್ಮೇಷನ್ನು ಈ ಭಗವದ್ಗೀತಾ. ಇದು ಸಾಮಾನ್ಯವಾಗಿರುವಂಥದ್ದಲ್ಲ. ಸುಮ್ಮನೆ ಯಾರೋ ಒಬ್ಬ ಕೆಲಸ ಮಾಡದೇ ಇದ್ದ, ಕೆಲಸ ಮಾಡೋ ಥರ ಆಯಿತು ಅಂತಲ್ಲ. ಕೆಲಸ ಮಾಡೋದು ಮುಖ್ಯ ಅಲ್ಲ, ಕೆಲಸನ ಯಾವ ರೀತಿ, ಯಾವ ಭಾವದಲ್ಲಿ ನಾನು ಮಾಡಬೇಕು ಅದು ಮುಖ್ಯ. ಅದೇ ಈ ಭಗವದ್ಗೀತಾ. ಯಾಕೆಂದರೆ ಕೆಲಸ ಮಾಡೋದನ್ನು ಅನೇಕ ಜನರು ಮಾಡ್ತಾರೆ. ಒಬ್ಬ ಕಳ್ಳನೂ ಮಾಡ್ತಾನೆ, ಅವ್ನು ಕೆಲಸ ಮಾಡ್ದಿರ ಕಳ್ತನ ಮಾಡೋಕ್ಕಾಗಲ್ಲ, ಹೌದು ತಾನೆ? ಒಬ್ರಿಗೆ ಮೋಸ ಮಾಡೋರು ಕೆಲಸ ಮಾಡ್ತಾರೆ, ಬುದ್ಧಿನ ಉಪಯೋಗಿಸ್ತಾರೆ. ಅವರು ಆ್ಯಕ್ಟಿವಿಟಿ ಮಾಡ್ದಿರ ಒಬ್ಬನಿಗೆ ಮೋಸ ಮಾಡೋಕ್ಕೂ ಆಗಲ್ಲ. ಆದರೆ ಯಾವ ರೀತಿ ನಾನು ಕೆಲಸ ಮಾಡಬೇಕು ಅದು ಈ ಭಗವದ್ಗೀತೆ. ಸೊ ಅಷ್ಟೊಂದು ಮುಖ್ಯವಾಗಿರೋಂಥದ್ದು ಈ ಭಗವದ್ಗೀತೆ. ನಾವು ಕೆಲಸ ಮಾಡ್ದಿರ ಇರೋಕ್ಕಾಗಲ್ಲ, ಮಾಡೋ ಅಂಥ ಕೆಲಸನ ಯಾವ ರೀತಿ ನಾನು ಮಾಡಬೇಕು ಅಂಥ ಒಂದು ಕಲೆಯನ್ನು ಭಗವದ್ಗೀತೆಗೆ ನಮಗೆ ಹೇಳಿ ಕೊಡುತ್ತೆ. ಸೊ ಭಗವಂತ ನಮಗೆ ಮೊದಲಿಗೆ ಏನು ಮಾಡ್ತಾ ಇದ್ದಾರೆ, ಈ 11 ಶ್ಲೋಕದಿಂದ 30 ಶ್ಲೋಕದವರೆಗೆ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಅರ್ಜುನ ಒಬ್ಬ ಕ್ಷತ್ರಿಯ, ಅವನು ತನ್ನ ಡ್ಯೂಟಿ ಏನು, ಯಾವಾಗ ಶತ್ರುಗಳು ಆಕ್ರಮಣ ಮಾಡ್ತಾರೆ, ಯಾವಾಗ ಅಧರ್ಮಿಗಳು ರಾಜ್ಯವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಧರ್ಮಿಷ್ಠರಾದವರು ಆ ಒಂದು ರಾಜ್ಯವನ್ನು ಮಾಡಬೇಕು. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ. ಇಲ್ಲ ಅಂದರೆ ವೈರಿಗಳು, ಯಾವಾಗ ಅಧರ್ಮಿಗಳಾದಂಥ ವೈರಿಗಳು ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರೆ, ನಮ್ಮ ಪ್ರಜೆಗಳನ್ನು ಕಾಪಾಡಬೇಕಾಗಿರೋದು ಆ ಕ್ಷತ್ರಿಯನ ಒಬ್ಬ ಕೆಲಸ. ಸೊ ಅದಕ್ಕೋಸ್ಕರನೇ ಅನೇಕ ಗುರುಗಳು, ಅವರ ಪರಿವಾರದವರು ಅವರನ್ನು ಚಿಕ್ಕ ಮಗುವಿನಿಂದ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ದ್ರೋಣಾಚಾರ್ಯರು ಅವ್ರಿಗೆ ಚಿಕ್ಕ ಹುಡುಗನಿಂದ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಹಗಲು ರಾತ್ರಿ ಅವರು ಪ್ರಾಕ್ಟೀಸ್ ಮಾಡಿ ಬೆಳೆದಿರೋದು. ಇವೆಲ್ಲ ಒಂದು ಧನುರ್ವಿದ್ಯೆನ ಅವರು ಕಲ್ತ್ಕೊಂಡು ಬೆಳೆದಿರೋದು. ಯಾವಾಗ ದುರ್ಯೋಧನಂತಹ ಅಧರ್ಮಿಗಳು ಯುದ್ಧ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ, ಆಗ ನಾನು ಯುದ್ಧ ಮಾಡಲ್ಲ ಅಂದರೆ ಏನು, ನನ್ನ ಡ್ಯೂಟಿನ ನಾನು ಮಾಡಲ್ಲ ಅಂತ. ನಿನ್ನನ್ನು ಇಷ್ಟೊಂದು ಟ್ರೈನಿಂಗ್ ಕೊಟ್ಟು ನಿನ್ನನ್ನು ಈ ರೀತಿ ಬೆಳೆಸಿರೋದು, ನಿನಗೆ ಯಾವಾಗ ನಿನ್ನ ಡ್ಯೂಟಿ ಬರುತ್ತೆ ಆವಾಗ ನಾನು ಡ್ಯೂಟಿ ಮಾಡಲ್ಲ ಅಂತ ಹೇಳೋದಕ್ಕೆ. ಸೊ ಅದಕ್ಕೋಸ್ಕರನೇ ಭಗವಂತ ಇಲ್ಲಿ ಭಗವದ್ಗೀತೆನ ಹೇಳ್ತಾ ಇರೋದು. ನಾನು ಕೊಲ್ತಾ ಇದ್ದೀನಿ, ಅಲ್ಲಿರೋರು ಸತ್ತೋಗ್ತಾರೆ, ಇಂಥ ಒಂದು ಭಾವನೆಗಳನ್ನೇ ನೀನು ಬಿಡು. ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ, ನಾವೆಲ್ಲರೂ ಈ ದೇಹ ಅಲ್ಲ, ಜೀವಾತ್ಮರು. ನೀನು ಕೊಲ್ಲಕ್ಕೂ ಆಗಲ್ಲ, ಆ ಒಂದು ಜೀವಾತ್ಮ ನಾಶನೇ ಆಗಲ್ಲ. ಸೊ ಇಂಥ ಒಂದು ಏನು ಹೇಳ್ತಾರೆ, ಬುದ್ಧಿಯಿಂದ ಅಥವಾ ಜ್ಞಾನವನ್ನು ಭಗವಂತ ಏನು ಮಾಡ್ತಾ ಇದ್ದಾರೆ, ಈ ಎಲ್ಲ ಶ್ಲೋಕಗಳಲ್ಲಿ ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ,
ನಮಗೆ ನಮ್ಮ ಪರಿಚಯವನ್ನು ಸಹ ಭಗವಂತ ಮಾಡಿ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ದೇಹದ ಜೊತೆ ಸಂಬಂಧವನ್ನು ಅಥವಾ ಐಡೆಂಟಿಟಿಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಸೊ ಭಗವಂತ ಏನು ಮಾಡ್ತಾ ಇದ್ದಾರೆ, ಆತ್ಮ, ನಾನು ಜೀವಾತ್ಮ ಅನ್ನೋದನ್ನು ಅವರು ತಿಳಿಸಿ ಕೊಡ್ತಾ ಇದ್ದಾರೆ. ಆಫ್ ಆಯ್ತಾ? ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈಗ ಅರ್ಜುನ ಒಬ್ಬ ಯೋಗ ಅಂತ ಯುದ್ಧ ಮಾಡ್ತಾರೆ. ಈಗ ನಮಗೆ ಕಾಮನ್ ಪೀಪಲ್ಗೆ ಈಗ ನಮ್ಮ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದಿಲ್ಲ, ಇನ್ನೊಬ್ರು ಮನೆ ಕೆಲಸ ಏನೋ ಒಂದು ಮಾಡ್ತಿರ್ತಾರೆ. ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೆಲಸ ಅನ್ನೋದು ಹೇಗೆ ಡಿಫೈನ್ ಆಗುತ್ತೆ? ಎಸ್, ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಬೇಕಾದ್ರೆ ನನ್ನ ಕೆಲಸ ನಾನು ಮಾಡ್ತಿದ್ದ ಇಲ್ಲ ಅನ್ನೋದಿದೆ. ಫಸ್ಟು ನನ್ನ ಕೆಲಸ ಏನು ಅಂತ ಹೇಗೆ ಎಸ್, ನಮ್ಮ ಡ್ಯೂಟಿ ಏನು ಅಂತ ನಾವು ಮೊದಲಿಗೆ ನಾವು ತಿಳ್ಕೊಳ್ಳಬೇಕು. ನಾವೆಲ್ಲರೂ ಯೋಚನೆ ಮಾಡಿ ನೋಡ್ಬೋದು, ನಮಗೆ ಏನು ಫಂಡಮೆಂಟಲಾಗಿ ಬೇಕಾಗಿದೆ, ನಮಗೇನು ಅತ್ಯಂತ ಮುಖ್ಯವಾಗಿದೆ, ಅದು ಯಾವುದು ನಮ್ಮ ಕೈನಲ್ಲೇ ಇಲ್ಲ. ಫಾರ್ ಎಕ್ಸಾಂಪಲ್, ನನ್ನ ತಂದೆ ತಾಯಿ ನಾನು ಚೂಸ್ ಮಾಡೋಕ್ಕಾಗತ್ತಾ? ನಾನು ಚೂಸ್ ಮಾಡ್ತೀನಾ? ನನಗೆ ಇಂಥ ತಂದೆ ತಾಯಿನಲ್ಲೇ, ಇಂಥವ್ರ ಮನೆಯಲ್ಲೇ, ಇಂಥ ತಂದೆ ತಾಯಿಯ ಮಗನಾಗಿ ನಾನು ಹುಟ್ಟಬೇಕು ಅಂತ? ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್ ನಾನು ಚೂಸ್ ಮಾಡೋಕ್ಕೆ ಆಗಲ್ಲ. ಸೆಕೆಂಡು, ನನ್ನ ಈ ಬಾಡಿ ಏನಿದೆ, ಈ ಬಾಡಿ ಹೇಗಿರಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ ತಾನೇ. ನಾನು ಅತ್ಯಂತ ಸುಂದರವಾಗಿರಬೇಕು, ಅತ್ಯಂತ ಬಲಿಷ್ಠನಾಗಿರಬೇಕು, ಆ ಥರ ಹೈಟ್ ಇರಬೇಕು, ಈ ಥರ ಕಲರ್ ಇರಬೇಕು, ಎಲ್ಲರಿಗೂ ಇಷ್ಟ ಇದೆ. ಚೂಸ್ ಮಾಡೋಕ್ಕಾಗತ್ತಾ? ಚೂಸ್ ಮಾಡ್ತೀವ ನಾವು? ಇಲ್ಲ. ಆಮೇಲೆ ನಮ್ಮ ಸಂಗಾತಿಗಳು ಚೂಸ್ ಮಾಡೋಕ್ಕಾಗತ್ತಾ? ನಾವು ಅಂದ್ಕೊತೀವಿ ಅಷ್ಟೇ ನಾವು ಚೂಸ್ ಮಾಡ್ತಾಯಿದ್ದೀವಿ ಅಂತ, ಚೂಸು ನಾವು ಮಾಡಲ್ಲ. ಆಮೇಲೆ ನಮ್ಮ ಮಕ್ಕಳು, ಅವ್ರಿಗೋಸ್ಕರ ಇಡೀ ನಮ್ಮ ಜೀವನನೇ ಮುಡುಪಾಗಿರ್ತೀವಿ ತಾನೆ. ಚೂಸ್ ಮಾಡ್ತೀವ? ನಮ್ಮ ಕೈಲಿ ಚೂಸ್ ಮಾಡೋಕ್ಕಾಗತ್ತಾ? ನನಗೆ ಇಂಥ ಮಗನೇ, ಇಂಥ ಮಗಳೇ ಬೇಕು ಅಂತ ಚೂಸ್ ಮಾಡೋಕ್ಕೆ ಆಗಲ್ಲ. ಅಂದರೆ ನಮಗೆ ಎಲ್ಲಿಂದನೋ ಬರುತ್ತೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀವಿ, ಜೀವನನ ಮಾಡ್ತಾಯಿದ್ದೀವಿ. ಅದನ್ನು ಪ್ರಶ್ನೆ ಮಾಡೋದೇ ಆತ್ಮ ಸಾಕ್ಷಾತ್ಕಾರ. ಏನಕ್ಕೆ ನನಗೆ ಈ ಥರ ಬರ್ತಾ ಇದೆ, ಇಂಥ ಪರಿಸ್ಥಿತಿನಲ್ಲಿ ನಾನು ಏನಕ್ಕೆ ಬಂದೆ, ಇವರೇ ನನಗೆ ತಂದೆ ತಾಯಿಯಾಗಿ ಏನಕ್ಕೆ ಹುಟ್ಟಿದ್ರು, ಇಂಥ ಮನೇಲೇ ನಾನೇನಕ್ಕೆ ಹುಟ್ಟಿದೆ, ಇಂಥವರೇ ನನಗೆ ಸಂಗಾತಿಯಾಗಿ ಏನಕ್ಕೆ ಬಂದರು, ಇಂಥವರೇ ನನಗೆ ಮಕ್ಕಳಾಗಿ ಏನಕ್ಕೆ ಬಂದರು, ಇದನ್ನು ಕ್ವಶನ್ ಮಾಡೋದೆ ನನಗೆ ಪಾಸ್ಟ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ನಿಜವಾದ ದಾರಿ. ನನಗೆ ಪಾಸ್ಟ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಿಜವಾದ ಒಂದು ದಾರಿ. ಅಂದರೆ ಪಾಸ್ಟ್ ಇದೆ, ಆ ಪಾಸ್ಟಲ್ಲಿ ನಾನು ಏನೋ ಒಂದು ಕೆಲಸನ ಮಾಡಿದ್ದೀನಿ, ಅದಕ್ಕೆ ಪ್ರತಿಫಲವಾಗಿ ನನಗೆ ಇವೆಲ್ಲ ಸಿಕ್ಕಿದೆ. ಇದು ಭಗವದ್ಗೀತೆಯಿಂದ ಸಿಗುವಂಥ ಜ್ಞಾನ. ಈ ಒಂದು ಸನಾತನ ಧರ್ಮದಿಂದ ಸಿಗುವಂಥ ಜ್ಞಾನ ಇದೇನೆ. ಸೊ ನಾನು ಮಾಡೋವಂಥ ಆ್ಯಕ್ಟಿವಿಟಿಯಿಂದ ನನಗೆ ಇಂಥ ತಂದೆ ತಾಯಿಗಳು, ಇಂಥ ಮನೆ, ಇಂಥ ದೇಹ, ಇಂಥ ಹೆಂಡತಿ ಅಥವಾ ಗಂಡ, ಇಂಥ ಮಕ್ಕಳು ನನಗೆ ಸಿಗ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿನಲ್ಲಿ ನಾನು ಇಡೀ ನನ್ನ ಜೀವಮಾನವನ್ನು ಕಳೀತಾ ಇದ್ದೀನಿ. ಈಗ ನಾನು ಈ ಪರಿಸ್ಥಿತಿನಲ್ಲಿ ಯಾವ ರೀತಿ ನಾನು ನನ್ನ ಚಟುವಟಿಕೆಗಳನ್ನು ಮಾಡಬೇಕು? ಪ್ರತಿಯೊಬ್ಬರ ಧರ್ಮ ಏನು ಹೇಳಿ, ನಮ್ಮ ಸನಾತನ ಧರ್ಮದಲ್ಲಿ ವರ್ಣಾಶ್ರಮ ಪದ್ಧತಿ ಪ್ರಕಾರ ಜೀವನವನ್ನು ಮಾಡೋದು ನಮ್ಮ ಡ್ಯೂಟಿ. ಅದು ಡ್ಯೂಟಿ. ನಾನು ಹುಟ್ಟಿದಾಗಿಂದ ಯಾವ ರೀತಿ ನಮಗೆ ಸಂಸ್ಕಾರಗಳು ಸಿಗುತ್ತೆ, ನಾನು ಯಾವ ರೀತಿ ಬ್ರಹ್ಮಚಾರ್ಯದಲ್ಲಿ ಜ್ಞಾನವನ್ನು ಪಡಿತೀನಿ, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ನಾನು ಗೃಹಸ್ಥಾಶ್ರಮಕ್ಕೆ ಹೋಗ್ತೀನಿ, ಅಲ್ಲಿ ನಾನು ಸಂಗಾತಿಯನ್ನು ಪಡಿತೀನಿ ಮತ್ತು ಮಕ್ಕಳನ್ನು ಸಹ ಪಡಿತೀನಿ. ಅಂದರೆ ಏನು ಸನಾತನ ಧರ್ಮ ಹೇಳೋದೇನು ಹೇಳಿ, ಅದು ನನ್ನ ಸ್ವಾರ್ಥಕ್ಕೆ ಮಾಡ್ಕೊಳ್ತಾ ಇರೋಂಥ ಕೆಲಸ ಅಲ್ಲ. ಅದೇನೋ ಭಗವಂತನ ಒಂದು ಸೃಷ್ಟಿನಲ್ಲಿ ಸೃಷ್ಟಿ ಕಾರ್ಯ ನಡೆಯೋದಕ್ಕೆ ಇರೋವಂಥ ಒಂದು ಇದರಲ್ಲಿ ನಾನೇನಾಗ್ತಾಯಿದ್ದೀನಿ, ಭಾಗಿಯಾಗ್ತಾಯಿದ್ದೀನಿ.
ಯಾವುದೋ ಒಂದು ಜೀವಾತ್ಮನಾಗಿ ನಾನು ಇಲ್ಲಿ ಹುಟ್ಟಿದೆ, ನನ್ನ ತಂದೆ ತಾಯಿಗಳು ನನಗೆಲ್ಲನೂ ಕೊಟ್ಟರು, ಅವರ ಋಣ ನನ್ನಲ್ಲಿದೆ, ಹೌದು ತಾನೇ? ಆಮೇಲೆ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಮಕ್ಕಳನ್ನ ಪಡೀತಾ ಇದ್ದೀನಿ, ಅವರಿಗೆ ನಾನು ಅವೆಲ್ಲ ಸಂಸ್ಕಾರಗಳನ್ನು ಕೊಟ್ಟು ಬೆಳೆಸಬೇಕು. ಅದೇ ಡ್ಯೂಟಿ. ಕೊಟ್ಟು ಬೆಳೆಸ್ತಾ ಬೆಳೆಸ್ತಾ ಏನಾಗಿ ಬೆಳೆಸಬೇಕು? ಇವರು ನನ್ನ ಸ್ವತ್ತು ಅಂತ ಬೆಳೆಸೋದಲ್ಲ, ಭಗವಂತನ ಸ್ವತ್ತು ಅಂತಲೇ ಬೆಳೆಸಬೇಕು. ಈ ನನ್ನ ಮಕ್ಕಳೂ ಸಹ ಏನು ಮಾಡ್ಕೋಬೇಕು? ಭಗವಂತನ ಭಕ್ತರಾಗಬೇಕು. ಅವರು ತಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು. ಆ ರೀತಿ ಒಂದು ಸಾಮರ್ಥ್ಯವನ್ನು ಮಕ್ಕಳಲ್ಲಿ ತುಂಬೋದು ತಂದೆ ತಾಯಿಗಳ ಡ್ಯೂಟಿ. ಆ ಒಂದು ಕರ್ತವ್ಯವನ್ನು ಮಾಡ್ತಾ ನಾನು ನನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು. ನಾನೂ ಸಹ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಅದರ ಫಲವಾಗಿ ಇಂಥ ಪರಿಸ್ಥಿತಿನಲ್ಲಿ ಇದ್ದೀನಿ. ಮುಂದೇನೂ ನಾನು ಇದೇ ರೀತಿ ಕಂಟಿನ್ಯೂ ಆಗಬಾರ್ದಲ್ಲ. ಸೊ ನಾನೇನು ಮಾಡಬೇಕು? ನಾನು ಮಾಡೋವಂಥ ಕಾರ್ಯಚಟುವಟಿಕೆಗಳಲ್ಲಿ ಕರ್ಮದ ಬಂಧನ ಇಲ್ಲದೇ ಇರೋ ರೀತಿ ನಾನು ಕೆಲಸವನ್ನು ಮಾಡಬೇಕು. ಇದು ಡ್ಯೂಟಿ. ಅದನ್ನು ಯಾವ ರೀತಿ ಮಾಡಬೇಕು? ಭಗವಂತ ಏನು ಹೇಳ್ತಾನೆ? ನೀನು ಏನೇ ಕೆಲಸ ಮಾಡು, ಏನೇ ತಿನ್ನು, ಏನೇ ಚಟುವಟಿಕೆಗಳನ್ನು ಮಾಡು, ಅದನ್ನು ಅವನಿಗೆ ಅರ್ಪಿಸು ಅಂತ. ಅರ್ಪಿಸಿ ಮಾಡು, ನಿನಗೆ ಕರ್ಮದ ಬಂಧನ ಇಲ್ಲ. ಸೊ ಈ ಒಂದು ಕಲೆ, ಆರ್ಟ್ ಇದು. ಅಲ್ಲಿ ನಮ್ದು ಏನೂ ಬದಲಾವಣೆ ಆಗಲ್ಲ. ನಾನು ತಿನ್ನೋದನ್ನು ಬಿಡಲ್ಲ, ಸಂಸಾರ ಮಾಡೋದನ್ನು ಬಿಡಲ್ಲ, ಏನೂ ಬದಲಾವಣೆ ಮಾಡಲ್ಲ. ಇಲ್ಲೇನು ಮಾಡ್ತಾಯಿದ್ದೀನಿ? ನನ್ನ ಭಾವನೆಯನ್ನು ನಾನು ಬದಲಾವಣೆ ಮಾಡ್ಕೊತಾ ಇದ್ದೀನಿ. ಮೀ ಎನ್ನೋ ಜಾಗದಲ್ಲಿ ನಾನು ಕೃಷ್ಣನ ಇಡ್ತಾಯಿದ್ದೀನಿ. ಈ ಮನೆ ನಂದು, ನನಗೆ ಹೆಂಗೆ ಬೇಕೋ ಹಂಗೆ ನಾನು ನಡೆಸ್ತಾ ಇದ್ದೀನಿ ಅನ್ನೋದನ್ನು ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ? ಇದು ಭಗವಂತ ಇರುವಂಥ ಒಂದು ದೇವಸ್ಥಾನ. ಭಗವಂತ ಮಧ್ಯದಲ್ಲಿದ್ದಾನೆ, ಅವನ ಮಕ್ಕಳು ನಾವೆಲ್ಲ. ನಾನು ಅವನ ಮಕ್ಕಳೇ, ನನ್ನ ಮಕ್ಕಳು ಅವರ ಮಕ್ಕಳೇ, ನನ್ನ ಹೆಂಡತಿನೂ ಅವನ ಮಕ್ಕಳೇ. ಅವರನ್ನು ನಾನು ನೋಡ್ಕೊಳ್ತೀನಿ. ಅಂದರೆ ಏನದು? ವೈಷ್ಣವ ಸೇವಾ. ಹೆಂಡತಿನ ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು. ಅವ್ರೇನಾಗ್ತಾರೆ ಆಗ? ವೈಷ್ಣವರ ಸೇವೆ ಆಗುತ್ತೆ. ಸೊ ಆ ರೀತಿ ಜೀವನವನ್ನು ಮಾಡಿದ್ರೆ ನಾವು ಬಂಧನಕ್ಕೆ ಒಳಗಾಗಲ್ಲ, ಬಿಡುಗಡೆ ಆಗ್ತೀವಿ. ಇದೇ ಕಲೆ. ಆ ಒಂದು ಭಾವನೆಯಲ್ಲಿ ನಾವು ಮಾಡ್ತೀರಾಡಿದ್ರೆ ಬಿಡುಗಡೆ ಆಗ್ತೀವಿ. ಸೊ ಆ ಲೆಕ್ಕದಲ್ಲಿ ಪ್ರತಿಯೊಬ್ಬರು ಅರ್ಜುನ ಇಲ್ಲಿವರೆಗೂ ನಮ್ಮ ಕರ್ತವ್ಯನ ನಾವು ಗೊತ್ತಿದ್ದೀವಿ. ಇವಾಗ ಈ ನಾಲೆಡ್ಜಿಂದ ಅದನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಅದನ್ನು ಮೋಕ್ಷದ ಪ್ರಕಾರ ಹೋದರೆ ಅವಾಗ ನಮಗೆ ಈ ಜೀವನ ಮರಣ ಅನ್ನೋ ಚಕ್ರದಿಂದ ಮುಕ್ತಿ ಸಿಗುತ್ತೆ. ಹೌದು. ಸೊ ನಾವು ನಮ್ಮ ಯಾವ ರೀತಿ ಅರ್ಜುನ ಅವನ ಡ್ಯೂಟಿಯನ್ನು ಮಾಡ್ತಿದ್ದಾರೆ, ಅವರ ಕೆಲಸವನ್ನು ಮಾಡ್ತಿದ್ದಾರೆ, ಅದೇ ರೀತಿ ನಾವು ಮಾಡ್ತಿದ್ದೀವಿ. ಅಲ್ಲಿ ನಾನು ಅಂತ ಇಟ್ಕೊಂಡು ಎಲ್ಲನೂ ಮಾಡ್ತಿದ್ದೀನಿ. ಸೊ ಅಲ್ಲಿ ಏನು ತರಬೇಕು? ಭಗವಂತನನ್ನು ತರಬೇಕು. ಅವನು ಹೇಳಿದ ಪ್ರಕಾರ ನಾನು ಜೀವನನ ಮಾಡಬೇಕು, ಅವನಿಗೆ ಅರ್ಪಿಸಿ ಮಾಡಬೇಕು. ನನಗೆ ಯಾವುದೇ ಬಂಧನದ ಲೇಪ ಇಲ್ಲ. ಕೃಷ್ಣನೇ ಹೇಳ್ತಾರೆ, ಮುಂದೆ ಬರುತ್ತೆ, ಶ್ಲೋಕಗಳೇ ಬರುತ್ತೆ, ಡೈರೆಕ್ಟ್ ಶ್ಲೋಕಗಳು ಬರುತ್ತೆ. ನೀನೇನೇ ಮಾಡು, ಏನೇ ತಿನ್ನು, ಏನೇ ಕೆಲಸ ಮಾಡು, ನನಗೆ ಅರ್ಪಿಸಿ ಮಾಡು, ಅಷ್ಟೇ ಅವ್ರು ಕೇಳೋದು. ಕಡೆಗೆ ಏನು ಹೇಳ್ತಾರೆ? ಪತ್ರಂ ಪುಷ್ಪಂ ಫಲಂ ತೋಯಂ. ಬರೀ ನಿನ್ಗೇನು ಕೈಲೋ ಆಗಲ್ವಾ? ಅವ್ರೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀನು ದೊಡ್ಡ ಸಾಹುಕಾರ ಆಗಿರಬೇಕು, ನೀನು ತಂದು ಕೋಟಿಗಟ್ಟಲೆ ನನಗೆ ಕೊಟ್ರೇನೆ ನೀನು ಇದು ಅಂತ. ಒಂದು ನೀರು, ಒಂದು ಗ್ಲಾಸಲ್ಲಿ ನೀರು, ಒಂದು ತುಳಸಿ ಎಲೆ, ಒಂದು ಚಿಕ್ಕ ಹೂವು ತೊಗೊಬಂದು ನನಗಿಡು. ಯಾವ ರೀತಿ ಇಡು? ಭಕ್ತಿಯಿಂದ ಇಡು. ಅದು ಬೇಕಾಗಿರೋದು ಅವ್ರಿಗೆ. ನಾವು ಕೊಡೋವಂತಹ ಏನೂ ಅವ್ರಿಗೆ ಬೇಕಿಲ್ಲ. ಯಾಕೇಳಿ? ಎಲ್ಲನೂ ಅವಂದೇ, ಎಲ್ಲನೂ ಅವನೇ ಕೊಟ್ಟಿರೋದು. ನಮ್ಮಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಭಕ್ತಿಯಿಂದ, ಪ್ರೀತಿಯಿಂದ ನನಗೆ ಅರ್ಪಿಸು, ನಾನು ಸ್ವೀಕಾರ ಮಾಡ್ತೀನಿ. ಅವನು ಸ್ವೀಕಾರ ಮಾಡಿದ್ರೆ ನಾವು ಮಾಡಿದ್ದಂತಹ ಎಲ್ಲ ಕರ್ಮದ ಫಲಗಳು ನಮಗೆ ಬರಲ್ಲ. ಆಲ್ರೆಡಿ ಇರೋದನ್ನು ಸಹ ಏನಾಗುತ್ತೆ? ನಾಶ ಆಗುತ್ತೆ. ನಾವು ಒಂದೊಂದು ಸಾರಿ ಭಗವಂತನ ನಾಮ ಹೇಳಿದಾಗೂ ನಾಶ ಆಗುತ್ತೆ. ಸೊ ಭಗವಂತನ ಜೊತೆ ಕನೆಕ್ಟಲ್ಲಿ ಇದ್ದು ಏನೆಲ್ಲ ಆ್ಯಕ್ಟಿವಿಟಿ ಮಾಡ್ತೀವೋ ಅದರಿಂದ
ನಮ್ಮ ಎಲ್ಲ ಕರ್ಮ ಬಂಧನಗಳು, ಕರ್ಮ ಫಲಗಳು, ಕರ್ಮದ ಬೀಜಗಳು, ಇಂದಿನ ಎಷ್ಟೋ ಅಸಂಖ್ಯಾತ ಜನ್ಮಗಳ ಕರ್ಮದ ಬೀಜಗಳು ಏನಾಗುತ್ತೆ? ಸುಟ್ಟು ಬೂದಿಯಾಗುತ್ತೆ. ಸೊ ಇಂಥ ಒಂದು ಜೀವನವನ್ನು ನಾವು ಮಾಡಬೇಕು ಅಂತಲೇ ಭಗವದ್ಗೀತೆ ಭಗವಂತ ಇಲ್ಲಿ ಹೇಳ್ತಾ ಇರೋದು. ಈ ಟ್ರಾನ್ಸ್ಫಾರ್ಮೇಷನ್ನೇ ಇಲ್ಲಿ ಭಗವಂತ ತರಬೇಕು ಅಂತಲೇ ಇದನ್ನು ಹೇಳ್ತಾ ಇರೋದು. ನಾವೆಲ್ಲರೂ ಅರ್ಜುನನ ಒಂದು ಸ್ಥಾನದಲ್ಲೇ ನಾವು ಇದ್ದೀವಿ, ಎಲ್ಲ ಮರ್ತೋಗಿದ್ದೀವಿ. ನಾನು ಗೆಲ್ತೀನಿ, ಇಲ್ಲ ನಾನು ಸೋಲ್ತೀನಿ, ನಾನು ಕೊಲ್ತೀನಿ, ಇಲ್ಲ ಅವ್ರು ನನ್ನನ್ನು ಕೊಲ್ತಾರೆ, ಇದರಿಂದ ನಾನು ಮಾಡೋದ್ರಿಂದ ಅದು ಇನ್ನೇನೋ ಆಗುತ್ತೆ, ಈ ರೀತಿ ನಾವು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಲ್ಲ. ನಾನೇ ಎಲ್ಲ ಮಾಡ್ತಾಯಿದ್ದೀನಿ, ನಮ್ಮ ಮನೆಯಲ್ಲೂ ನಾನೇ ನೋಡ್ತಾ ಇರೋದು, ನಮ್ಮ ಆಫೀಸಲ್ಲೂ ನಾನೇ ಮಾಡ್ತಾ ಇರೋದು, ನಾನು ಹಿಂಗೆ ಮಾಡೋದ್ರಿಂದ ಹಿಂಗೆ ಆಗ್ತಾಯಿದೆ. ಕೃಷ್ಣ ಯಾವತ್ತೂ ಹೇಳಲ್ಲ ನೀನು ಬಿಟ್ಬಿಟ್ಟು ಹೋಗು ಅಂತ. ಕೃಷ್ಣ ಯಾವಾಗಲೂ ಹೇಳೋದೇನೋ ನೀನು ಯುದ್ಧ ಮಾಡು. ಯಾವ ರೀತಿ ಮಾಡು? ನೀನು ಅಂತ ಮಾಡಬೇಡ, ಧರ್ಮದ ಸ್ಥಾಪನೆಗೋಸ್ಕರ ಮಾಡು. ನಮ್ಮ ಸನಾತನ ಧರ್ಮದಲ್ಲಿ ವರ್ಣಾಶ್ರಮ ಧರ್ಮ ಪದ್ಧತಿ ಏನಿದೆ ಅದರ ಪ್ರಕಾರ ಮಾಡು. ಆವಾಗ ನಿನಗೆ ಕರ್ಮದ ಲೇಪ ಇಲ್ಲ. ಸೊ ಯಾರು ಈ ನಮ್ಮ ಸನಾತನ ಧರ್ಮನ ಒಪ್ಪೋದಿಲ್ಲ, ಭಗವದ್ಗೀತೆನ ಒಪ್ಪೋದಿಲ್ಲ, ಅಂಥ ಜನರು ಈ ಸಮಾಜದಲ್ಲಿ ಇದ್ದಾರೆ ತಾನೆ, ಇದ್ದಾರೆ. ಸೊ ಅವ್ರಿಗೋಸ್ಕರ ಭಗವಂತ ಈ 5 ಶ್ಲೋಕಗಳಲ್ಲಿ, ನೆಕ್ಸ್ಟು ಇವಾಗ ನಾವೇನು ಕಲಿತಾ ಇದ್ದೀವಿ, ಈ 5 ಶ್ಲೋಕಗಳಲ್ಲಿ ಆ ಥರ ಇದ್ರೂ ನೀನು ನಿನ್ನ ಡ್ಯೂಟಿನ ಮಾಡಬೇಕು. ನೀನು ಅನ್ಕೋಬೋದು, ತಪ್ಪಾಗೆ ತಿಳ್ಕೊಬೋದು. ಏನು ಇಲ್ಲೇನಂತ ಹೇಳ್ತಾ ಇದ್ದಾರೆ? ಆತ್ಮವು ಅಥವಾ ಜೀವದ ಲಕ್ಷಣ ಯಾವಾಗಲೂ ಹುಟ್ಟುತ್ತಿರುವುದೆಂದು ಅಥವಾ ಸಾಯ್ತಾ ಇದೆ ಅಂತ ನೀನು ಅಂದ್ಕೊಂಡ್ರು ನನಗೆ ಹಿಂದೆಗಡೆ ಪಾಸ್ಟ್ ಇಲ್ಲ, ಯಾವಾಗಲೂ ಹುಟ್ಟುತ್ತೆ ಸಾಯುತ್ತೆ, ಸುಮ್ಮನೆ ಹುಟ್ಟುತ್ತೆ ಸಾಯುತ್ತೆ. ಆ ರೀತಿ ನೀನು ಅಂದ್ಕೊಂಡ್ರು ನೀನೇನು ಮಾಡು? ನಿನ್ನ ಡ್ಯೂಟಿನ ಮಾಡು. ಸೊ ಕೃಷ್ಣ ನಮ್ಮ ಕರ್ತವ್ಯನ ಮಾಡೋದನ್ನು ಅವರು ಯಾವಾಗಲೂ ಒತ್ತಿ ಹೇಳ್ತಾ ಇರ್ತಾರೆ. ನೀನು ಒಪ್ಕೊಳ್ದೇ ಇರು, ನೀನು ನಿನ್ನ ಕರ್ತವ್ಯನ ಮಾಡಲೇಬೇಕು. ಮಾಡೋದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒತ್ತಿ ಇಲ್ಲಿ ಹೇಳ್ತಾ ಇರ್ತಾರೆ. ನಮ್ಮ ಸಮಾಜದಲ್ಲಿ ಅನೇಕ ವೆರೈಟೀಸ್ ಆಫ್ ಪೀಪಲ್ ಇದ್ದಾರೆ. ಅದರಲ್ಲಿ ಮೇಜರ್ ಕ್ಯಾಟಗರಿ ಬರೋದೇನೋ 2 ಕ್ಯಾಟಗರಿ ಬರ್ತಾರೆ. ಯಾವುದು? ಒಬ್ಬ ನಾಸ್ತಿಕ, ಇನ್ನೊಬ್ಬ ಆಸ್ತಿಕ. ಮೇಜರ್ ಕ್ಯಾಟಗರಿ ಅದೇ ತಾನೆ. ನಾಸ್ತಿಕ ಅಂದರೆ ಏನು? ದೇವರು ಅನ್ನೋನು ಇಲ್ಲ. ಇನ್ನೊಂದು, ನಾನು ಈ ದೇಹನೇ, ನಾನು ಆತ್ಮ ಅಲ್ಲ, ನಾನು ಈ ದೇಹನೇ, ನನ್ನ ಕಣ್ಣಿಗೆ ಏನು ಕಾಣುತ್ತೋ ಅದೇ ಸತ್ಯ. ನಾನು ಹುಟ್ಟಿದೆ, ಇಂಥ ಟೈಮಲ್ಲಿ ಹುಟ್ಟಿದ್ದೀನಿ, ಇಂಥ ಟೈಮಲ್ಲಿ ನಾನು ಸಾಯ್ತೀನಿ. ಮಧ್ಯದಲ್ಲಿ ಇರೋವಂಥ ಒಂದು ಜೀವನನೇ ಸತ್ಯ. ಇಷ್ಟೇ ಜೀವನ. ಸೊ ಇದಕ್ಕೋಸ್ಕರ ನಾವೇನು ಮಾಡಬೇಕು? ಇಲ್ಲಿ ಚೆನ್ನಾಗಿರೋದಕ್ಕೋಸ್ಕರ ನೀನೇನು ಬೇಕಾದರೂ ಮಾಡು. ಸೊ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ. ಅವರ ಒಂದು ಫಿಲಾಸಫಿ ಏನು? ಜಡ ವಸ್ತುಗಳು ಅಂದರೆ ಕೆಮಿಕಲ್ಸ್, ಮೆಟೀರಿಯಲ್ಸು ಏನು ಮಾಡ್ತವೆ? ಜೊತೆಯಲ್ಲಿ ಬರುತ್ತೆ. ಜೊತೆಯಲ್ಲಿ ಬಂದಾಗ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಅದಕ್ಕೆ ಜೀವ ಅನ್ನೋದು ಉತ್ಪತ್ತಿ ಆಗುತ್ತೆ. ಆ ಜೀವ ಅನ್ನೋದೇನಾಗುತ್ತೆ? ಮುಂದೆ ಸಂತಾನೋತ್ಪತ್ತಿ ಮಾಡಿಕೊಂಡು ಈ ಎಲ್ಲ ಸೃಷ್ಟಿ ಅನ್ನೋದು ನಡೆದಿದೆ. ಇಲ್ಲಿ ಯಾವುದೇ ಸೃಷ್ಟಿಕರ್ತ ಅನ್ನೋನಿಲ್ಲ, ಜೀವಾತ್ಮ ಅನ್ನೋದಿಲ್ಲ. ಹುಟ್ಟಿದೆ, ಸಾಯ್ತೀನಿ, ಮಧ್ಯದಲ್ಲಿ ಜೀವನ ಅನ್ನೋದಿದೆ. ನನಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಬೇಕು. ಸೊ ಇಂಥವ್ರನ್ನ ಏನಂತ ಕರೀತಾರೆ? ಲೋಕಾಯತಿಗಳು ಅಂತ ಕರೀತಾರೆ. ಸೊ ಲೋಕಾಯತಿಗಳು ಅಂದರೆ ಏನು? ಇವ್ರನ್ನ ಚಾರ್ವಾಕ ಸಿದ್ಧಾಂತದ ಫಾಲೋವರ್ಸ್ ಅಂತ ಕರೀತಾರೆ. ಚಾರ್ವಾಕ ಸಿದ್ಧಾಂತ ನೀವು ಕೇಳಿರ್ಬೋದು. ಇದರ ಸಿದ್ಧಾಂತ ಏನು ಅಂದರೆ, ಸಾಲ ಮಾಡಿಯಾದರೂ ತುಪ್ಪ ತಿನ್ನು. ಇದು ಚಾರ್ವಾಕ ಫಿಲಾಸಫಿ. ನಿನ್ನ ಹತ್ರ ಏನಿದೆ ಇದೆಲ್ಲ ಬೇಕಿಲ್ಲ, ನೀನಿರೋದು ಇಷ್ಟೇ. ಇಲ್ಲಿ ಹುಟ್ಟದೆ ಇಲ್ಲಿ ನೆಗೆದು ಬೀಳ್ತೀಯ.
ಸಾಲ ಮಾಡಿ ಇನ್ನೊಬ್ಬರು ತಲೆ ಹೊಡೆದ್ರಾದ್ರೂ ಪರವಾಗಿಲ್ಲ, ನೀನೇನು ಮಾಡು, ಊಟ ಮಾಡಬೇಕಾದ್ರೆ ತುಪ್ಪನೇ ತಿನ್ನು. ಹೆಂಗಂದ್ರೆ ಹಂಗೆ ಜೀವನ ಮಾಡಬೇಡ. ಯಾವಾಗಲೂ ಟಾಪಾಗಿ ಹ್ಯಾಪಿಯೆಸ್ಟಾಗಿ ಇರೋದಕ್ಕೆ ನೀನು ಪ್ರಯತ್ನನ ಪಡು. ಯಾರಿಗೆ ನೀನು ಮೋಸ ಮಾಡ್ತಾ ಇದೆಯಾ, ಯಾರ ಹತ್ರ ಸಾಲ ಮಾಡ್ತಾ ಇದೆಯಾ, ಇದು ಯಾವುದ್ರದ್ದು ನಿನಗೆ ಬೇಕಾಗಿಲ್ಲ. ಅಲ್ಲಿಂದ ಬರೋವಂಥ ದುಃಖದ ಬಗ್ಗೆ ಯೋಚನೆ ಮಾಡ್ಕೊಂಡು ನಿನ್ನ ಜೀವನನ ಕಳಿಬೇಡ. ಯಾವುದ್ರ ಬಗ್ಗೆ ಯೋಚನೆ ಮಾಡು, ಈ ಜೀವನದಲ್ಲಿ ಇರೋವಂತಹ ಒಂದು ಸಂತೋಷದ ಕ್ಷಣಗಳ ಬಗ್ಗೆ ನೀನು ಯೋಚನೆ ಮಾಡು. ಪ್ರತಿಯೊಂದು ಕ್ಷಣವನ್ನು ನೀನು ಹ್ಯಾಪಿಯಾಗಿ ಕಳಿ. ಸಾಲ ಮಾಡಿದ್ರೂ ತುಪ್ಪ ಹಾಕ್ಕೊಂಡು ನೀನು ಊಟನ ಮಾಡು. ಸೊ ಈ ರೀತಿ ಚಾರ್ವಾಕ ಫಿಲಾಸಫಿ ಅಂತ ಇದನ್ನು ಹೇಳ್ತಾರೆ. ಅಂಥವ್ರನ್ನ ಏನಂತ ಕರೀತಾರೆ, ಲೋಕ ಯತಿಗಳು ಅಂತ ಕರೀತಾರೆ. ಈ ರೀತಿ ಅಂದ್ಕೊಂಡ್ರು. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ಆಯಿತು ನೀನು ಯಾವುದೋ ಒಂದು ಪಾಯಿಂಟಲ್ಲಿ ಹುಟ್ಟದೆ, ಒಂದು ಪಾಯಿಂಟಲ್ಲಿ ನೆಗೆದು ಬೀಳ್ತೀಯ, ಓಕೆನಾ. ಸೊ ಅಲ್ಲಿ ನಿಂತಿರೋರು ಅಷ್ಟೇ, ದ್ರೋಣ ಅಥವಾ ಭೀಷ್ಮಾಚಾರ್ಯರು ಅವರು ಅಷ್ಟೇ, ಒಂದು ಪಾಯಿಂಟಲ್ಲಿ ಹುಟ್ಟಿದ್ರು ಇನ್ನೊಂದು ಪಾಯಿಂಟಲ್ಲಿ ಅವರು ಸತ್ತೇ ಸಾಯ್ತಾರೆ. ಅದು ಲೋಕದ ನಿಯಮ. ಸೊ ಅದಕ್ಕೋಸ್ಕರ ನಿನ್ನ ಡ್ಯೂಟಿ ನೀನೇನಕ್ಕೆ ಬಿಡ್ತಾ ಇದೆಯಾ? ನಿನ್ನ ಡ್ಯೂಟಿ ನೀನು ಮಾಡು. ಎನಿವೇ ಅವ್ರು ಸಾಯ್ತಾರೆ, ಪರ್ಮನೆಂಟಾಗಿ ಆಗಿರಲ್ವಾ? ನೀನು ಯುದ್ಧ ಮಾಡಿಲ್ಲ ಅಂದರೆ ಪರ್ಮನೆಂಟಾಗಂತ ಅವ್ರು ಇರಲ್ವಾ? ಸೊ ನಿನ್ನ ಡ್ಯೂಟಿ ನೀನು ಮಾಡು. ಸೊ ಅದಕ್ಕೋಸ್ಕರ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಈ ಥರ ಆದ್ರೂ ನೀನು ಶೋಕ ಪಡೋದಕ್ಕೆ ಕಾರಣ ಇಲ್ಲ. ಮುಂದಿನ ಶ್ಲೋಕ ನೋಡೋಣ. ಇಲ್ಲಿ ಬರುವಂಥದ್ದು ಎಲ್ಲರೂ ಅಷ್ಟೇ. ಕೃಷ್ಣನಿಗೆ ಎಲ್ಲರೂ ಮಕ್ಕಳೇ, ಪ್ರತಿಯೊಬ್ಬರೂ ಕೃಷ್ಣನಿಗೆ ಮಕ್ಕಳೇ. ಅವರು ಯಾವುದೇ ಒಂದು ಪರಿಸ್ಥಿತಿನಲ್ಲಿದ್ದರೂ ಆ ಒಂದು ಪರಿಸ್ಥಿತಿನಲ್ಲಿ ಕೃಷ್ಣನ ಹಿಡಿದು ಏನು ಮಾಡ್ತಾರೆ, ಅಲ್ಲಿ ನೀನು ಯಾವ ರೀತಿ ಬದಲಾವಣೆ ಮಾಡ್ಕೋಬೋದು, ಅಲ್ಲಿ ನೀನು ಯಾವ ರೀತಿ ಡ್ಯೂಟಿನ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹೌದು, ನಾಸ್ತಿಕರಿದ್ದಾರೆ, ಆತ್ಮನೂ ನಂಬಲ್ಲ, ದೇವ್ರನ್ನೂ ನಂಬಲ್ಲ. ಸುಮ್ಮನೆ ಹುಟ್ಟುತ್ತಾ ಇದ್ದೀವಿ, ಸುಮ್ಮನೆ ಸಾಯ್ತಾ ಇದ್ದೀವಿ. ಸುಮ್ಮನೆ ಹುಟ್ಟಿ ಸುಮ್ಮನೆ ಸಾಯೋದಕ್ಕಿಂತ ಈಗಲೇ ಸತ್ತೋಗ್ಬಿಡು. ಅದರಲ್ಲಿ ನೀನೇನು ಹೇಳ್ತಾ ಇದೆಯಾ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಚೆನ್ನಾಗಿರು, ಮೋಸ ಮಾಡಿದ್ರೂ ಪರವಾಗಿಲ್ಲ. ಸೊ ಈ ರೀತಿ ನೀನು ಹೋಗ್ತಾ ಇದೆಯಾ. ಸೊ ನೀನು ಮಾಡೋ ಮೋಸ, ನೀನಿರೋದೆಲ್ಲಿ, ಸಮಾಜದಲ್ಲಿ. ನೀನು ಮಾಡೋ ಮೋಸ ಮಾರನೇ ದಿನ ಬೇರೆಯವರು ನಿನಗೆ ಮಾಡ್ತಾರೆ. ಹೌದಾ? ಇವೆಲ್ಲ ಇದ್ರೂ ನೀನು ನಿನ್ನ ಡ್ಯೂಟಿನಂತೂ ಬಿಡೋಕ್ಕಾಗಲ್ಲ. ಅವರು ಒಂದು ದಿನ ಸತ್ತೇ ಸಾಯ್ತಾರೆ. ಅದಕ್ಕೋಸ್ಕರ ನೀನು ಯುದ್ಧನ ಮಾಡಲೇಬೇಕು. ಸೊ ನೀನು ಇಷ್ಟೇ ನಿನ್ನ ಜೀವನ ಅಂದ್ಕೊಂಡ್ರೂ ನೀನು ಡ್ಯೂಟಿನ ಮಾಡಬೇಕು. ನಿನಗೆ ಇಷ್ಟ ಬಂದಂಗೆ ನೀನು ಇರೋದಕ್ಕೆ ಆಗಲ್ಲ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಶ್ಲೋಕ 27 ನೋಡಿ, ಇದು ಇನ್ನೊಂದು ಫಿಲಾಸಫಿ. ಶ್ಲೋಕ 27. ಜಾತಸ್ಯ ಹಿ ಧ್ರುವೋ ಮೃತ್ಯು, ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮಾಮೃತಸ್ಯ ಚ, ಧ್ರುವಂ ಜನ್ಮಾಮೃತಸ್ಯ ಚ, ತಸ್ಮಾತ್ ಪರಿಹಾರ್ಯೇ ಅರ್ಥೇ, ತಸ್ಮಾತ್ ಪರಿಹಾರ್ಯೇ ಅರ್ಥೇ ನ ತ್ವಂ ಶೋಚಿತುಂ ಅರ್ಹಸಿ, ನ ತ್ವಂ ಶೋಚಿತುಂ ಅರ್ಹಸಿ. ಅನುವಾದ, ಇದನ್ನು ರಿಪೀಟ್ ಮಾಡಿ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ಇದು ಎರಡನೇ ಕಾನ್ಸೆಪ್ಟು. ಅಂದರೆ ಹುಟ್ಟಿದವನು ಸತ್ತೇ ಸಾಯ್ತಾನೆ. ಅಂದರೆ ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟು ಅಂತ ಬಂದಮೇಲೆ ಅವನಿಗೆ ಸಾವು ಅನ್ನೋದು ಖಚಿತ, ಅದು ಧ್ರುವ, ಅಂದರೆ ನಿಶ್ಚಯ ಅದು. ಅದೇ ರೀತಿ ಸತ್ತವನು ಮತ್ತೆ ಹುಟ್ಟಿ ಬಂದೇ ಬರ್ತಾರೆ. ಯಾಕೇಳಿ, ಪ್ರಯಾಣ ನಿಲ್ಲಲ್ಲ. ನೀವು ಫುಲ್ ಸ್ಟಾಪ್ ಇಡೋದ್ರಿಂದ ನಮ್ಮ ಪ್ರಯಾಣ ನಿಲ್ಲಲ್ಲ. ಆ ಪ್ರಯಾಣ ಯಾವಾಗಲೂ ಮುಂದುವರಿತಾನೆ ಇರುತ್ತೆ. ಈ ವೆಹಿಕಲಲ್ಲಿ ಮುಂದುವರಿಯುತ್ತೆ ಅಥವಾ ಯಾವುದೋ ಒಂದು ವೆಹಿಕಲಲ್ಲಿ ಅದು
ಮುಂದುವರಿತಾನೆ ಇರುತ್ತೆ. ಸತ್ತವನು ಹುಟ್ಟಿ ಬಂದೇ ಬರ್ತಾನೆ. ಸೊ ಈ ರೀತಿ ನೀನು ಅಂದ್ಕೊಂಡ್ರು ಏನು ಮಾಡಬೇಕು, ನಾವು ಯುದ್ಧನ ಮಾಡಲೇಬೇಕು. ಯಾಕೆ ಹೇಳಿ, ಅವನು ಅಲ್ಲಿರೋವಂಥ ದ್ರೋಣಾಚಾರ್ಯರು ಅಥವಾ ಭೀಷ್ಮಾಚಾರ್ಯರು ಅವರು ಪರ್ಮನೆಂಟಾಗಿರಲ್ಲ. ನೀನು ನಿನ್ನ ಕೆಲಸನ ಬಿಡೋದ್ರಿಂದ ಅವರು ಪರ್ಮನೆಂಟಾಗಿ ಅವರು ಇರಲ್ಲ. ಅವರು ಹುಟ್ಟಿರೋದ್ರಿಂದ ಸತ್ತೇ ಸಾಯ್ತಾರೆ. ಸತ್ತ ಮೇಲೆ ಮತ್ತೆ ಹುಟ್ಟುತ್ತಾರೆ. ಇದು ಕೆಮಿಕಲ್ ಕಾಂಪೋಸಿಷನ್ ಅಂತ ನಾವು ತಿಳ್ಕೊಂಡ್ರು ಕೆಮಿಕಲ್ ಕಾಂಪೋಸಿಷನ್ ಯಾವತ್ತೂ ನಾಶ ಆಗಲ್ಲ. ಅದು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಬದಲಾವಣೆ ಆಗ್ತಾ ಇರುತ್ತೆ ಅಷ್ಟೇ. ಪ್ರಕೃತಿ ಅನ್ನೋದೇನು ಬದಲಾವಣೆ ಆಗ್ತಾ ಇರುತ್ತೆ. ನಾವೇನು ಮಾಡಬೇಕು, ತಾನ್ ತಿತಿಕ್ಷಸ್ವ ಭಾರತ. ನಾವು ಅದನ್ನು ತಡ್ಕೊಳ್ಳೋದನ್ನು, ತಾಳ್ಮೆಯಿಂದ ಸಹಿಸ್ಕೊಳ್ಳೋದನ್ನು ನಾವು ಕಲಿಬೇಕು. ಸೊ ಈ ಒಂದು ನಾವು ಆರ್ಗ್ಯುಮೆಂಟ್ ಇಟ್ಕೊಂಡ್ರು ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದ್ರೋಣ, ಭೀಷ್ಮ ಇವರೆಲ್ಲ ಹುಟ್ಟಿದ್ದಾರೆ ಅಂದಮೇಲೆ ಸತ್ತೇ ಸಾಯ್ತಾರೆ. ಸತ್ತ ಮೇಲೆ ಮತ್ತೆ ಹುಟ್ಟುತ್ತಾರೆ. ಸೊ ಇದಕ್ಕೋಸ್ಕರ ನಿನ್ನ ಡ್ಯೂಟಿನ ನೀನು ಬಿಡಬೇಡ. ನೋಡಿ ಭಗವಂತನ ಲಾಜಿಕ್ ಯಾವ ರೀತಿ ಇದೆ ಅಂತ. ಹುಟ್ಟಿದವನು ಸತ್ತೇ ಸಾಯ್ತಾನೆ, ಸತ್ತವನು ಮತ್ತೆ ಹುಟ್ಟುತ್ತಾನೆ. ಇದು ಪ್ರಕೃತಿಯಿಂದ ಆಗ್ತಾ ಇರೋವಂಥ ಬದಲಾವಣೆ. ನೀನು ಯಾವುದನ್ನು ನಂಬಲ್ಲ ಅಂತ ಅಂದ್ಕೊಂಡ್ರು, ನೀನೊಬ್ಬ ನಾಸ್ತಿಕ ಅಂದ್ಕೊಂಡ್ರು, ಕೆಮಿಕಲ್ ಕಾಂಪೋಸಿಷನಿಂದ ಇವೆಲ್ಲ ಆಗ್ತಾ ಇದೆ ಅಂದ್ಕೊಂಡ್ರು, ಈ ಕೆಮಿಕಲ್ ಕಾಂಪೋಸಿಷನ್ ಈ ದಿನ ಈ ರೀತಿ ಇದೆ, ಮಾರನೇ ದಿನ ಓಕೆ ಮಣ್ಣು ಮಾಡ್ತಾರೆ, ಇಲ್ಲ ಸುಟ್ಟಾಕ್ತಾರೆ, ಅದಾದಮೇಲೆ ಅದೇ ಒಂದು ಕೆಮಿಕಲ್ಸ್ ಏನಾಗುತ್ತೆ ಮತ್ತೆ ಇನ್ನೊಂದು ಬಾಡಿಯಾಗಿ ರೂಪ ಆಗುತ್ತೆ. ಯಾವುದಲ್ಲೇ ನಾಶ ಆಗಿಲ್ಲ ತಾನೇ. ನಿನ್ನ ಡ್ಯೂಟಿನ ನೀನು ಮಾಡು. ಅದಕ್ಕೋಸ್ಕರ ವ್ಯಥೆ ಏನಕ್ಕೆ ಪಡ್ತೀಯ ಅಂತ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ನಮ್ಮ ಕೈನಲ್ಲಿ ಇಲ್ಲದೇ ಇರೋವಂಥದ್ದು ತುಂಬ ಇದೆ. ಯಾವಾಗ ನಾವು ಶೋಕ ಪಡಬೇಕು, ಯಾವಾಗ ಶೋಕ ಪಡಬಾರ್ದು ಅನ್ನೋದನ್ನು ಸಹ ನಾವು ಅಟ್ಲೀಸ್ಟು ಅರ್ಥ ಮಾಡ್ಕೋಬೇಕು. ನಾನು ಹುಟ್ಟಿದ ಮೇಲೆ ನಾನು ಯಾಕಪ್ಪ ಇಂಥವ್ರ ಮನೆಯಲ್ಲಿ ಹುಟ್ಟೋದೆ ಅಂತ ಜೀವನ ಪರ್ಯಾಂತ ಕೊರಗ್ತಾ ಕೂತ್ಕೊಂಡ್ರೆ ಏನು ಬಂತು? ಅದು ನನ್ನ ಕೈನಲ್ಲಿತ್ತ? ಇಲ್ಲ, ನನ್ನ ಕೈನಲ್ಲಂತೂ ಇಲ್ಲ. ಇಂಥವ್ರು ನನಗೆ ಯಾಕಪ್ಪ ಮಕ್ಕಳಾಗಿ ಹುಟ್ಟಿದ್ರು ಅಂತ ನಾನು ಜೀವನ ಪರ್ಯಂತ ಕೊರಕೊಂಡಿದ್ರೆ ಏನಾರು ಬಂತ? ನನ್ನ ಕೈನಲ್ಲಿ ಅದು ಇಲ್ಲ. ಆ ಒಂದು ಸಂದರ್ಭದಲ್ಲಿ ನನ್ನ ಡ್ಯೂಟಿ ಏನು ಮಾಡಬೇಕು ಅದನ್ನು ನಾನು ಮಾಡಬೇಕು. ಅದು ಜೀವನ. ಇದನ್ನು ಒಂದು ಬ್ಯೂಟಿಫುಲ್ ಎಕ್ಸಾಂಪಲಲ್ಲಿ ಕೊಡ್ತಾರೆ ಇವರು, ಗೌರ್ ಗೋಪಾಲ್ ಪ್ರಭು ಇರಬೇಕು. ನಮಗೆ ಯಾವಾಗ ಪ್ರಾಬ್ಲಮ್ ಇರುತ್ತೆ, ಸಾಲ್ವ್ ಮಾಡೋಕ್ಕಾಗತ್ತಾ? ಸಾಲ್ವ್ ಮಾಡು. ನಿನ್ನ ಕೈನಲ್ಲಿ ಇದೆಯಾ ಸಾಲ್ವ್ ಮಾಡೋದಕ್ಕೆ? ಸಾಲ್ವ್ ಮಾಡು. ಡೋಂಟ್ ವರಿ, ಶೋಕ ಪಡಬೇಡ. ಇಲ್ಲಿ ಕೃಷ್ಣ ಅದನ್ನೇ ಹೇಳ್ತಾರೆ, ನತ್ವಂ ಶೋಚಿತಂ ಅರ್ಹಸಿ. ನೀನು ಶೋಕ ಪಡಬೇಡ. ಹಿಂದಿನ ಶ್ಲೋಕದಲ್ಲೂ ಅದನ್ನೇ ಹೇಳ್ತಾ ಇರೋದು, ಮುಂದೇನೋ ಅವರು ಅದನ್ನೇ ಹೇಳ್ತಾರೆ. ನೀನು ಶೋಕ ಪಡಬೇಡ. ನಿನ್ನ ಕೈನಲ್ಲಿ ಇದೆಯಾ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು? ನಿನ್ನ ಕೈನಲ್ಲಿದೆಯಾ? ಅದ್ರ ಮೇಲೆ ಕೆಲಸ ಮಾಡು, ಶೋಕ ಪಡಬೇಡ. ನಿನ್ನ ಕೈನಲ್ಲಿ ಇಲ್ವಾ? ಶೋಕ ಪಡೋದ್ರಿಂದ ಅದೇನಾದರೂ ಸಾಲ್ವ್ ಆಗುತ್ತಾ? ನಿನ್ನ ಕೈನಲ್ಲಿ ಇಲ್ವಾ? ಆಗಲೂ ಶೋಕ ಪಡಬೇಡ ಅಷ್ಟೇ. ಡೋಂಟ್ ವರಿ. ಅಲ್ಲಿ ವರಿ ಮಾಡೋದ್ರಿಂದ ಅಲ್ಲಿ ಬೇರೆ ಏನೂ ಬದಲಾವಣೆ ಆಗಲ್ಲ. ನಾವು ಮಾಡಬೇಕಾಗಿರೋದೇನೋ ಆ ಒಂದು ಸಂದರ್ಭದಲ್ಲಿ ನಾನು ನನ್ನ ಡ್ಯೂಟಿನ ಯಾವ ರೀತಿ ಬೆಸ್ಟಾಗಿ ಮಾಡಲಿ ಅಷ್ಟೇ. ಪಾಪ ಹುಡುಗರೆಲ್ಲರೂ ಎಕ್ಸಾಮ್ಗೆ ಅಂತ ಏನೇನೋ ಪ್ರಿಪೇರ್ ಆಗ್ಬಿಟ್ಟು ಹೋಗ್ತಾರೆ. ಅಲ್ಲಿ ನಮಗೆ ಗೊತ್ತಿರುತ್ತೆ ನಾನು ಓದಿರೋದೇ ಬರಬೇಕು ಅಂತ ಹೇಳಿದ್ರೆ ಆಗುತ್ತಾ? ಕ್ವಶನ್ ಪೇಪರ್ ನೋಡಿದ್ಮೇಲೆ ಅಲ್ಲಿ ಯಾವ ರೀತಿ ಇದೆಯೋ ಅದಕ್ಕೆ ನಾನು ತಕ್ಕನಾಗಿ ಅಲ್ಲಿ ಪ್ರಿಪೇರ್ ಆಗಿಬಿಟ್ಟು ಎಕ್ಸಾಮ್ನ ಬರೀಬೇಕಷ್ಟೇ. ಅಷ್ಟೇ ಅವ್ರ ಡ್ಯೂಟಿ. ಸೊ ಅದೇ ರೀತಿ ನಮಗೆ ಇಂಥ ಒಂದು ಪರಿಸ್ಥಿತಿ ಬಂದಮೇಲೆ ಆ ಪರಿಸ್ಥಿತಿನಲ್ಲಿ ನಾನು ಯಾವ ರೀತಿ ಬೆಸ್ಟಾಗಿ ನಾನು ಧರ್ಮದ ಪ್ರಕಾರ ಜೀವನನ ಮಾಡಲಿ ಅನ್ನೋದನ್ನು ನೋಡೋದೇ ನಿಜವಾದ ಒಂದು ಬುದ್ಧಿವಂತಿಕೆ. ಸೊ ಇಲ್ಲಿ ಶೋಕ ಪಡೋಂಥ ಅವಶ್ಯಕತೆಯೇ ಇಲ್ಲ. ನಿನ್ನ ಕೈನಲ್ಲಿ ಇಲ್ಲದೆ ಇರೋದಕ್ಕೆ ನೀನು ಶೋಕ ಪಡಬೇಡ. ಸೊ ಕೃಷ್ಣ ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಸೊ ಹುಟ್ಟಿದವನು ಸತ್ತೇ ಸಾಯ್ತಾನೆ, ಫಿಕ್ಸ್ ಅದು. ನಿನ್ನ ಕೈಲಿ ತಡೆಯೋಕ್ಕಾಗಲ್ಲ. ಸತ್ತವನು ಮತ್ತೆ ಹುಟ್ತಾನೆ. ಸೊ ನೀನು ಡ್ಯೂಟಿ ಮಾಡ್ದಿರಾ ಅವ್ನು ಸತ್ತೋಗ್ತಾನೆ ಅಂತ ನೀನಲ್ಲಿ ರೀಸನ್ನೇ ಕೊಡಬೇಡ.
ನೀನು ಡ್ಯೂಟಿ ಮಾಡದೇ ಇರೋ ಅವರು ಸತ್ತೇ ಸಾಯ್ತಾರೆ, ಸತ್ತಿರೋರು ಮತ್ತೆ ಹುಟ್ಟುತ್ತಾರೆ. ಸೊ ಫೋಕಸ್ ಆನ್ ಡೂಯಿಂಗ್ ಯುವರ್ ಡ್ಯೂಟಿ. ಆಯಿತಾ? ನೆಕ್ಸ್ಟು ಶ್ಲೋಕ 28. ಅವ್ಯಕ್ತಾದೀನಿ ಭೂತಾನಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮದ್ಯಾನಿ ಭಾರತ ವ್ಯಕ್ತಮದ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ ತತ್ರ ಕಾ ಪರಿದೇವನ. ಅನುವಾದ, ಇದನ್ನು ರಿಪೀಟ್ ಮಾಡಿ. ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸುವುದಿಲ್ಲ, ಮಧ್ಯೆ ಕೆಲಕಾಲ ಕಾಣಿಸುತ್ತವೆ ಮತ್ತು ನಾಶವಾದ ಮೇಲೆ ಕಾಣಿಸುವುದಿಲ್ಲ. ಹೀಗಿರುವಾಗ ಶೋಕಕ್ಕೆ ಕಾರಣವೆಲ್ಲಿದೆ? 3ನೇ ಶ್ಲೋಕ ಕೃಷ್ಣ ಹೇಳ್ತಾ ಇರೋದು. ನೀನು ವರಿ ಏನಕ್ಕೆ ಮಾಡ್ಕೋಬೇಕು? ಯಾವಾಗ ಸೃಷ್ಟಿಯಾದ ಎಲ್ಲ ಜೀವಿಗಳು, ನೀನು ಒಪ್ತಾ ಇಲ್ಲ ತಾನೇ, ಇದು ಕೆಮಿಕಲ್ ಕಾಂಪೋನೆಂಟ್ಸು, ಈ ದೇಹ ಇವೆಲ್ಲನೂ ನನ್ನ ಕಣ್ಣಿಗೆ ಕಾಣಿದ ಮಾತ್ರ ನೀನು ಒಪ್ತಾ ಇದೆಯಾ? ಅಂದರೆ ಹಿಂದೆಗಡೆ ಅದು ಇರಲಿಲ್ಲ. ಸೃಷ್ಟಿಯಾದಾಗ ಮೊದಲು ಅದು ಕಾಣ್ತಾ ಇಲ್ಲ, ಮಧ್ಯೆ ಕೆಲ ಕಾಲ ಕಾಣಿಸ್ತಾ ಇದೆ ನಮ್ಮ ಜೀವನ. ಅದಾದಮೇಲೆ ನಾಶವಾದ ಮೇಲೆ ಮತ್ತೆ ಅದು ಕಾಣಿಸಲ್ಲ. ಕೆಮಿಕಲ್ ಕಾಂಪೋನೆಂಟ್ಸು ಕಂಬೈನ್ ಆಗಿ ಇದಾಯಿತು, ಜೀವನ ಮಾಡಿದ್ವಿ, ಆಮೇಲೆ ಮತ್ತೆ ಅದು ನಾಶ ಆದಮೇಲೆ ಮತ್ತೆ ಅದು ನನಗೆ ಕಾಣಿಸಲ್ಲ. ಸೊ ಇದರಲ್ಲಿ ಶೋಕ ಪಡೋಂಥದ್ದೇನಿದೆ? ನೀನು ಆಸ್ತಿಕ ಆಗು ನಾಸ್ತಿಕ ಆಗು, ಕೃಷ್ಣ ಅವ್ರನ್ನ ಬಿಡಲ್ಲ. ಅಲ್ಲಿ ಶೋಕ ಪಟ್ಕೊಂಡಿರೋವಂಥ ಒಂದು ಕಾರಣನೇ ಇಲ್ಲ. ನೀನು ನಿನ್ನ ಡ್ಯೂಟಿನ ಮಾಡಲೇಬೇಕು. ಸೊ ಪ್ರಕೃತಿ ನೀವು ತಗೊಂಡ್ರೆ, ನಾನು ಹುಟ್ಟೋದಕ್ಕಿಂತ ಮುಂಚೆ ಓಕೆ ಕೆಮಿಕಲ್ಸ್ ಆಗಿದ್ದೆ ಅಂದ್ಕೊಳ್ಳಿ, ಈಗ ಈ ದೇಹ ಆಗಿದೆ, ಈ ಒಂದು ಫಾರ್ಮಲ್ಲಿದೆ, ಮುಂದೆ ಮಣ್ಣಿಗೆ ಹೋಗುತ್ತೆ ಅಥವಾ ಬೆಂಕಿನಲ್ಲಿ ಅದು ಸುಟ್ಟು ಬೂದಿ ಆಗುತ್ತೆ. ಸೊ ಇದರಲ್ಲಿ ನೀನು ಶೋಕ ಪಡೋದು, ಇದು ನಿನ್ನ ಕೈನಲ್ಲಿ ಏನಾದರೂ ಇದೆಯಾ? ಇಲ್ಲಿ ಬದಲಾವಣೆ ಮಾಡೋದಕ್ಕೆ, ನೀನು ಶೋಕ ಪಡೋದಕ್ಕೆ ನಿನ್ನ ಕೈನಲ್ಲಿ ಏನಾದರೂ ಇದೆಯಾ? ಏನೂ ಇಲ್ಲ. ಸೊ ಫೋಕಸ್ ಆನ್ ಡ್ಯೂಟಿ, ಡೂ ಯುವರ್ ಡ್ಯೂಟಿ. ನೀನು ಆ ಫಿಲಾಸಫಿನ ಒಪ್ಪಿದ್ರೂ ನೀನಲ್ಲಿ ಶೋಕ ಪಟ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ನಿನ್ನ ಕೆಲಸವನ್ನು ಮಾಡು. ಸೊ 2ನೇ ಕ್ಯಾಟಗರಿ ಯಾರು? ಆಸ್ತಿಕರು. ಆಸ್ತಿಕರು ಅಂದರೆ ದೇವರನ್ನು ನಂಬುವಂಥವರು, ನಮ್ಮನ್ನು ನಾವು ನಂಬುವಂಥವರು. ಅಂದರೆ ನಾನೊಬ್ಬ ಜೀವಾತ್ಮ, ಅವನು ಪರಮಾತ್ಮ ಅಂತ ನಂಬುವಂಥವರು 2ನೇ ಕ್ಯಾಟಗರಿ. ಸೊ ಇವರೂ ಸಹ ಶೋಕ ಪಡುವಂತಹ ಅವಶ್ಯಕತೆ ಇಲ್ಲ. ನೀನು ಆಸ್ತಿಕ ಆಗಿರು, ನಾಸ್ತಿಕ ಆಗಿರು, ಎರಡೂ ಸಂದರ್ಭದಲ್ಲಿ ಈ ದೇಹ ಅನ್ನೋದು ಈಗ ಬಂದಿದೆ, ಮುಂದೆ ಅದು ನಾಶ ಆಗುತ್ತೆ. ಸೊ ನೀನಿಲ್ಲಿ ಶೋಕ ಪಡುವಂತಹ ಅವಶ್ಯಕತೆಯೇ ಇಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ನೋಡೋಣ, ಶ್ಲೋಕ 29. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವತ್ ಏನಂ ಅನ್ಯಃ ಶೃಣೋತಿ ಆಶ್ಚರ್ಯವತ್ತೇನಂ ಅನ್ಯಃ ಶೃಣೋತಿ ಶ್ರುತ್ವಾಪೇನಂ ವೇದ ನ ಚೈವ ಕಶ್ಚಿತ್
ಶ್ರುತ್ವಾಪೇನಂ ವೇದ ನ ಚೈವ ಕಶ್ಚಿತ್. ಅನುವಾದ, ಇದನ್ನು ರಿಪೀಟ್ ಮಾಡಿ. ಕೆಲವರು ಆತ್ಮನನ್ನು ಆಶ್ಚರ್ಯದಿಂದ ಕಾಣುತ್ತಾರೆ, ಕೆಲವರು ಅವನನ್ನು ಆಶ್ಚರ್ಯಕರ ಎಂದು ವರ್ಣಿಸುತ್ತಾರೆ, ಮತ್ತೆ ಕೆಲವರು ಅವನು ಆಶ್ಚರ್ಯಕರ ಎನ್ನುವ ಮಾತನ್ನು ಕೇಳುತ್ತಾರೆ. ಇನ್ನೂ ಕೆಲವರಾದರೂ ಅವನ ವಿಷಯ ಕೇಳಿದರೂ ಒಂದಿಷ್ಟು ಅರ್ಥ ಮಾಡಿಕೊಳ್ಳಲಾರರು. ಸೊ ನಾವು ಭಗವದ್ಗೀತೆಯಲ್ಲಿ ಯಾವಾಗ ಈ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀವಿ, ನಮ್ಗೆ ಯೂಶ್ವಲಿ ಅದೇ ಅನಿಸ್ಬಿಡುತ್ತೆ, ಏನಿದಿಷ್ಟೇ, ನಾನು ಜೀವಾತ್ಮ, ಇದು ದೇಹ, ಇದಿಷ್ಟೇ ಅಂತ. ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾನೆ. ಕೃಷ್ಣ ಯಾರು? ದೇವೋತ್ತಮ ಪರಮಪುರುಷ. ಕ್ಲಾಸಲ್ಲಿ ಕುತ್ಕೊಂಡ್ಬಿಟ್ಟು ಅಲ್ಲಿ 100 ಜನ 50 ಜನ ಇರ್ತಾರೆ ಸ್ಟೂಡೆಂಟ್ಸು. ಇಲ್ಲಿ ಟೀಚರ್ ಏನೋ ಒಂದು ಹೇಳ್ಬಿಡ್ತಾರೆ, ಅಲ್ಲೇ 100 ಜನ ಅವ್ರ ಪಾಠನ ಕೇಳಿ ಅರ್ಥ ಮಾಡ್ಕೊಳ್ತಾರಲ್ಲ, ಅಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಬೇರೆ ಬೇರೆ ರೀತಿ ಇರುತ್ತೆ. ಇಲ್ಲಿ ಹೇಳಿದ್ದ ಪಾಠ ಒಂದೇ, ಆದರೆ ಅಲ್ಲಿ ಆ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳೋಂಥ ರೀತಿ ಅವರ ಒಂದು ಮಾನಸಿಕ ಪರಿಸ್ಥಿತಿಗೆ ಅನುಗುಣವಾಗಿ ಬೇರೆ ಬೇರೆಯಾಗಿ ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ನೀನು ಈ ದೇಹ ಅಲ್ಲ, ನೀನು ಜೀವಾತ್ಮ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾರೆ, ಕೆಲವರು ಆತ್ಮನನ್ನು ಆಶ್ಚರ್ಯದಿಂದ ನೋಡ್ತಾರೆ. ಆತ್ಮನ ಅದು ಕಣ್ಣು ಕಾಣಿಸಲ್ವಾ, ಅಂದರೆ ದೆವ್ವನ, ಪ್ರೇತನ, ಅದು ನಾನು ಅಂತ ತಿಳ್ಕೊಳ್ಳಲ್ಲ, ಅದು ಏನೋ ಒಂಥರ ಆಶ್ಚರ್ಯ, ಏನೋ ಒಂಥರ ಕುತೂಹಲ. ಆತ್ಮ ಅನ್ನೋದಿದೆಯಾ, ಓಕೆ, ಅದು ಹಂಗೆ ಕಣ್ಣು ಕಾಣಿಸಲ್ವಾ, ಇಲ್ಲ ಬಂದ್ಬಿಟ್ಟು ನಮಗೆ ತೊಂದರೆ ಕೊಡುತ್ತಾ. ಆಮೇಲೆ ಒಬ್ಬನೇ ಇದ್ದಾಗ ಕತ್ಲಲ್ಲಿ ಏನೋ ಒಂಚೂರು ಹಿಂಗೆ ಆಗಿದ ತಕ್ಷಣ ಸೊ ಈ ರೀತಿ ಆಶ್ಚರ್ಯ ಅಷ್ಟೇ ನಮಗೆ. ಆ ಪ್ರೇತಾತ್ಮ ನಾನೇ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ನಾವೂ ಅದನ್ನೇ, ಆ ದೆವ್ವನೇ ನಾವೂ ಅದನ್ನು ನಾವು ಏನು ಮಾಡ್ತೀವಿ, ಅದನ್ನು ಒಪ್ಕೊಳ್ಳಲ್ಲ. ಅದ್ರ ಮೇಲೆ ಏನೋ ಒಂಥರ ಕುತೂಹಲ, ಏನೋ ಒಂಥರ ಆಶ್ಚರ್ಯ. ಸೊ ಅದಲ್ಲಿಗೆ ಮುಗಿದೋಯ್ತು ಅಷ್ಟೇ ಅವ್ರಿಗೆ. ಆ ಒಂದು ಸಂದರ್ಭದಲ್ಲಿ ಮುಗಿಯೋದಲ್ಲ, ಇಡೀ ಜೀವನ ಪರ್ಯಂತ ಅವರು ಅದನ್ನು ಆ ಒಂದು ಲೆವೆಲಲ್ಲೇ ಅರ್ಥ ಮಾಡ್ಕೊತಾರೆ, ಅಲ್ಲೇ ಬಿಡ್ತಾರೆ. ಅವ್ರು ಏನು ಕೆಲಸ ಮಾಡಬೇಕು, ನಾನು ಈ ದೇಹ ಅಂದ್ಕೊಂಡು ಅವ್ರಿಗೆ ಏನು ಕೆಲಸ ಮಾಡಬೇಕು ಅದನ್ನೇ ಮಾಡ್ತಾ ಇರ್ತಾರೆ. ಆಶ್ಚರ್ಯವಾಗಿ ನೋಡ್ತೀವಿ, ಆದರೆ ಅದರಿಂದ ಎಫೆಕ್ಟ್ ಏನು ತೊಗೊಳ್ಳಲ್ಲ. ಪಾಠನ ಕೇಳಿಸ್ಕೊತೀವಿ, ನನಗೆ ಹೆಂಗೆ ಬೇಕೋ ಅಷ್ಟು ಕೇಳಿಸ್ಕೊತೀನಿ, ಅದರಿಂದ ನಾನು ಅಳವಡಿಸ್ಕೊಳ್ಳೋದು ಅವೆಲ್ಲ ಇಲ್ಲಿ ಇಲ್ಲ. ಇನ್ನೂ ಕೆಲವರು ಅವನನ್ನು ಆಶ್ಚರ್ಯಕರ ಅಂತ ವರ್ಣಿಸ್ತಾರೆ. ಸೊ ನಮ್ಮಂಥವ್ರು ಇಲ್ಲಿ ಕುತ್ಕೊಂಡು ಅವನು ಆ ಥರ, ಆತ್ಮ ಅಂದರೆ ಈ ಥರ ಅಂತ ನಾವು ವರ್ಣಿಸ್ತೀವಿ. ಅದನ್ನು ಅರ್ಥ ಮಾಡಿಕೊಂಡು ರಿಯಲೈಸ್ ಮಾಡ್ಕೊಳ್ಳೋದು ಅದರ ಒಂದು ಇದೇ ಬೇರೆ. ಒಬ್ಬರು ಆಶ್ಚರ್ಯಕರ ಅಂತ ನೋಡ್ತಾರೆ, ಒಬ್ಬರು ಆಶ್ಚರ್ಯಕರ ಅಂತ ವರ್ಣಿಸ್ತಾರೆ. ಆದರೆ ಇನ್ನೂ ಕೆಲವರು ಆಶ್ಚರ್ಯಕರ ಅಂತ ಮಾತನ್ನು ಕೇಳಿಸ್ಕೊಳ್ತಾರೆ. ಸೊ ನೀವೆಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ, ಆತ್ಮ ಅಂದರೆ ಏನು ವಂಡರ್ಫುಲ್ ಅಪ್ಪ, ಅದು ಏನೋ ಕೂದಲಿನ ಮೊನೆಯ ಆ ತುದಿನಲ್ಲಿ ತಗೊಂಡು 10,000 ಭಾಗ ಮಾಡಿದ್ರೆ ಅದ್ರ ಸೈಜು. ಬೆಂಕಿಯಿಂದ ಸುಡೋಕ್ಕಾಗಲ್ಲ, ಗಾಳಿಯಿಂದ ಒಣಗ್ಸೋಕ್ಕಾಗಲ್ಲ, ನೀರಿಂದ ನೆನೆಸೋಕ್ಕಾಗಲ್ಲ, ಕತ್ತರಿಸೋಕ್ಕಾಗಲ್ಲ, ಶಸ್ತ್ರದಿಂದ. ವಾವ್ ಅಂತ ನನ್ನಂಥವ್ನು ಹೇಳ್ತಾ ಇದ್ದೀವಿ, ನೀವೆಲ್ಲರೂ ಇಲ್ಲಿ ಕೇಳಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಇನ್ನೂ ಕೆಲವರಾದರೂ ಅವನ ವಿಷಯವನ್ನು ಎಷ್ಟು ಕೇಳಿದ್ರೂ ಅರ್ಥನೇ ಮಾಡ್ಕೊಳ್ಳಲ್ಲ. ಅದ್ರ ಬಗ್ಗೆ ಎಷ್ಟೇ ಕೇಳಿದ್ರೂ ಕೇಳಿಸ್ಕೊಂಡು ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆ ರೀತಿ ಮೌಲ್ಡ್ ಆಗಿಬಿಟ್ಟಿರ್ತೀವಿ. ನಮ್ಮ ಜೀವನವನ್ನು ಯಾವ ರೀತಿ ಕಳೀತಾ ಇದ್ದೀವೋ ಅದೇ ರೀತಿ ಕಳೀತಾ ಇರ್ತೀವಿ. ಈ ರೀತಿ ಎಲ್ಲ ಕ್ಯಾಟಗರಿ ಇರುವಂಥ ಸ್ಟೂಡೆಂಟ್ಸೂ ಈ ಪ್ರಪಂಚದಲ್ಲಿ ಇದ್ದಾರೆ. ಸೊ ಭಗವಂತ ಈ ಜ್ಞಾನವನ್ನು, ಆತ್ಮದ ಒಂದು ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಅಲ್ಟಿಮೇಟ್ಲಿ ಕೊಡ್ತಾ ಇರೋದೇನಕ್ಕೆ? ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ. ಆ ರೀತಿ ಜೀವನವನ್ನು ನಾನು ಅಳವಡಿಸ್ಕೊಂಡು ಆ ಒಂದು ಜೀವನವನ್ನು ಮಾಡೋದಕ್ಕೆ. ಆದರೆ ನಾವು ಎಲ್ಲೆಲ್ಲಿ ಲಿಮಿಟ್ ಮಾಡ್ತಾಯಿದ್ದೀವಿ? ಯಾರೋ ಹೇಳ್ತಾ ಇದ್ದಾರೆ, ಓಕೆ
ತುಂಬ ವಂಡರ್ಫುಲ್ ಆಗಿದೆಯಪ್ಪ, ಏನೋ ಡಿಫ್ರೆಂಟ್ ಆಗಿದೆ. ಇಲ್ಲ ಯಾರೋ ಒಬ್ರು ಹೇಳ್ತಾರೆ, ಇನ್ನೊಬ್ರು ಯಾರೋ ಕೇಳಿಸ್ಕೊತಾರೆ, ಇನ್ನೊಬ್ರಿಗೆ ಇವ್ರು ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ, ಮಾಡೋ ಕೆಲಸ ಇಲ್ಲ, ಪ್ರತಿ ವಾರ ಬಂದ್ಬಿಟ್ಟು ಕೂತ್ಕೊಂಡು ಭಗವದ್ಗೀತೆ ಅಂತ ಹೇಳ್ತಾರೆ, ಹೋಗ್ತಾರೆ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಆತ್ಮನನ್ನು ನಾವು ನೋಡೋದಕ್ಕೆ ಹೋಗ್ತೀವಿ. ಸೊ ಭಗವಂತ ಇಲ್ಲಿ ಎಲ್ಲರನ್ನೂ ಅವರು ಕವರು ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಇನ್ನೂ ಹೆಚ್ಚಿನ ಒಂದು ವಿವರಣೆನ ಕೊಡ್ತಾ ಇದ್ದಾರೆ. ಕಠೋಪನಿಷತ್ತಿನಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತ ಅಂದರೆ, ಈ ಆತ್ಮ ಅನ್ನೋದು ಎಷ್ಟೊಂದು ಆಶ್ಚರ್ಯಕರ ಅಂದರೆ, ಅಷ್ಟು ಸಣ್ಣದಾಗಿರೋವಂಥ ಈ ಒಂದು ಜೀವಾತ್ಮ ದೊಡ್ಡ ಆಲದ ಮರದಲ್ಲಿ ಇರುತ್ತೆ, ಒಂದು ಸಣ್ಣ ಇರುವೆನಲ್ಲಿ ಇರುತ್ತೆ. ಒಂದು ಸಣ್ಣ ಇರುವೆನಲ್ಲಿ ಅದು ವಾಸ ಮಾಡುತ್ತೆ, ಅಥವಾ ಅಷ್ಟೊಂದು ಬೃಹತ್ತಾದಂತಹ ಆಲದ ಮರದಲ್ಲೂ ಇರುತ್ತೆ. ಎರಡೂ ಕಡೆ ಇರೋದು ಜೀವಾತ್ಮ ಅದೇನೇ, ಅಷ್ಟೇ ಸೂಕ್ಷ್ಮವಾಗಿ ಸಣ್ಣದಾಗಿರೋದೆ. ಒಬ್ಬ ಜೀವಾತ್ಮ ಈ ಮನುಷ್ಯನ ದೇಹದಲ್ಲೂ ಇರುತ್ತೆ, ಅಥವಾ ದೊಡ್ಡದಾಗಿರೋಂಥ ಒಂದು ಆನೆಯ ದೇಹದಲ್ಲೂ ಇರುತ್ತೆ, ಅಥವಾ ಇರುವೆ ದೇಹದಲ್ಲೂ ಇರುತ್ತೆ, ಅಥವಾ ಇಲಿ, ನಾಯಿ, ಹಂದಿ, ನಾಯಿ, ಈ ಯಾವುದೇ ಒಂದು ಪ್ರಾಣಿ ತಗೊಂಡ್ರು ಅದರಲ್ಲೂ ಸಹ ಅದು ಇರುತ್ತೆ. ಎಲ್ಲ ಕಡೆ ಇರೋನು ಅದರ ದೇಹಕ್ಕೆ ಪ್ರಕಾರವಾಗಿ ಅದು ದೊಡ್ಡದು ಚಿಕ್ಕದಾಗಲ್ಲ, ಅದರ ಸೈಜು ಅಷ್ಟೇ ಇರುತ್ತೆ. ಕೂದಲಿನ ಮೊನೆಯ 10,000ದ 1 ಭಾಗನೇ ಇರುತ್ತೆ. ಅದು ಅಂತಹ ಆಶ್ಚರ್ಯಕರವಾಗಿರುವಂಥ ಒಂದು ಸಂಗತಿ ಈ ಜೀವಾತ್ಮ. ಲೆಕ್ಕ ಹಾಕಿ, ಅಂಥ ಒಂದು ಬೃಹತ್ತಾಗಿರೋವಂಥ ಒಂದು ಆಲದ ಮರನ ನಡೆಸೋವಂಥ ಒಂದು ಶಕ್ತಿನೂ ಅಷ್ಟು ಚಿಕ್ಕದು, ಸಣ್ಣದಾಗಿರೋವಂಥ ಒಂದು ಇರುವೆನ ನಡೆಸೋವಂಥ ಒಂದು ಶಕ್ತಿನೂ ಅಷ್ಟು ಚಿಕ್ಕದಾಗಿರುತ್ತೆ. ನಾವಿಷ್ಟೆಲ್ಲ ಆಡ್ತೀವಲ್ವ, ನಮ್ಮನ್ನು ನಡೆಸ್ತಾ ಇರೋವಂಥ ಒಂದು ಇದನ್ನು ಅಷ್ಟೇ ಚಿಕ್ಕದಾಗೆ. ಇದು ಅಷ್ಟೊಂದು ಆಶ್ಚರ್ಯಕರವಾಗಿರೋವಂಥ ಒಂದು ಸಂಗತಿ. ಆಮೇಲೆ ನಾವು ಇದನ್ನು ಆ ರೀತಿ ಅರ್ಥ ಮಾಡಿಕೊಂಡು ಸರಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೊ ಈ ದಿನದ ಕೊನೆಯ ಶ್ಲೋಕನ ನೋಡೋಣ. ಶ್ಲೋಕ 30. ದೇಹಿ ನಿತ್ಯಂ ಅವಧ್ಯಾಯಂ, ದೇಹಿ ನಿತ್ಯಂ ಅವಧ್ಯೋಯಂ, ದೇಹೇ ಸರ್ವಸ್ಯ ಭಾರತ, ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ, ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ಅನುವಾದ, ಇದನ್ನು ರಿಪೀಟ್ ಮಾಡಿ. ಭರತ ವಂಶಜನಾದ ಅರ್ಜುನನೇ, ಈ ದೇಹದಲ್ಲಿ ವಾಸಿಸುವವನನ್ನು ಎಂದೂ ಕೊಲ್ಲಲು ಸಾಧ್ಯವಿಲ್ಲ. ಆದುದರಿಂದ ನೀನು ಯಾವ ಜೀವಿಗಾಗಿಯೂ ದುಃಖಿಸುವ ಕಾರಣವಿಲ್ಲ. ನಾವು ಯಾವುದೇ ಒಂದು ಜೀವಿಗೋಸ್ಕರ ಅದು ಹುಟ್ಟುತ್ತಾ ಇದೆ ಅಥವಾ ಸಾಯ್ತಾ ಇದೆ ಅಂತ ಶೋಕ ಪಡುವಂಥ ಒಂದು ಕಾರಣನೇ ಇಲ್ಲ ಅಂತ ಇಲ್ಲಿ ಭಗವಂತ ಬೇರೆ ಬೇರೆ ಲಾಜಿಕ್ನಲ್ಲಿ ನಮಗೆ ಈ 5 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 5 ಶ್ಲೋಕದಲ್ಲಿ ಒಂದನ್ನೇ ಹೇಳ್ತಾ ಇರೋದು, ನೀನು ಶೋಕ ಪಡೋದಕ್ಕೆ ಕಾರಣ ಇಲ್ಲ. ಯಾಕೆ? ಇದು ಬಿಯಾಂಡ್ ಯುವರ್ ಕಂಟ್ರೋಲ್ ಆ್ಯಂಡ್ ಇದು ನ್ಯಾಚುರಲ್ ಪ್ರಾಸೆಸ್. ಯಾವ ರೀತಿ ಒಂದು ಚಿಕ್ಕ ಮಗು ದೊಡ್ಡವನಾಗಿ ಬೆಳೆಯುತ್ತೋ, ಅದಕ್ಕೆ ಮೊಳೆ ಹೊಡೆದ್ಬಿಟ್ಟು ಅಲ್ಲೇ ಇರೋದಕ್ಕೆ ಥರ ಮಾಡೋಕ್ಕಾಗತ್ತಾ? ಸ್ವಾಭಾವಿಕ ಅದು ತಾನೇ. ಚಿಕ್ಕವನ ದೊಡ್ಡವನಾಗಿ ಬೆಳೆಯೋದು ಸ್ವಾಭಾವಿಕ. ದೊಡ್ಡವನಾಗಿರೋರು ವಯಸ್ಸಾಗಿ ಮುದುಕರಾಗೋದು ಸ್ವಾಭಾವಿಕ. ವಯಸ್ಸಾಗಿ ಮುದುಕರಾಗಿರೋರು ಹೊಸ ಒಂದು ದೇಹವನ್ನು ಪಡ್ಕೊಳ್ಳೋದು ಸ್ವಾಭಾವಿಕ. ಇದನ್ನು ಈ ರೀತಿ ಒಂದು ನ್ಯಾಚುರಲ್ ಪ್ರಾಸೆಸ್ ಆಗಿ ನೀನು ನೋಡು. ಇದನ್ನು ನೀನು ಮಾಡುವಂಥ ಒಂದು ಕೆಲಸಕ್ಕೆ, ನೀನು ಮಾಡುವಂಥ ಒಂದು ಕರ್ತವ್ಯಕ್ಕೆ ಸಂಬಂಧ ಕಲ್ಪಿಸಿ ಶೋಕ
ಪಡಬೇಡ. ನಿನ್ನ ಕೈಯಲ್ಲಿ ಇರೋದ್ರ ಯಾವುದು ಇಲ್ಲವೋ ಅದಕ್ಕೋಸ್ಕರ ನೀನು ಶೋಕ ಪಡಬೇಡ. ಏನು ಮಾಡು? ತಾನ್ ತಿತಿಕ್ಷಸ್ವ ಭಾರತ, ಸಹಿಸ್ಕೋ ಅಷ್ಟೆ. ಈ ಬದಲಾವಣೆ ಅನಿವಾರ್ಯ. ನೀನು ಒಪ್ಕೊಳ್ದೇ ಇರು. ಈ ಬದಲಾವಣೆ ಅನ್ನೋದು ಅನಿವಾರ್ಯ. ಸೊ ಇದನ್ನು ನಾವೇನು ಮಾಡ್ಕೋಬೇಕು? ಒಪ್ಕೋಬೇಕು, ಸಹಿಸ್ಕೊಳ್ಳೋದನ್ನು ಕಲಿಬೇಕು. ಸೊ ಯಾವುದೇ ಆದಂಥ ಒಂದು ಪರಿಸ್ಥಿತಿ ನಮಗೆ ಬಂದರೂ ನಾವು ನಮ್ಮ ಧರ್ಮದ ಪ್ರಕಾರ ನಮ್ಮ ಕರ್ತವ್ಯಗಳನ್ನು ಏನು ಮಾಡಬೇಕೋ ಅದನ್ನು ಮಾಡ್ತಾ ಹೋಗಬೇಕು ಅನ್ನೋದೇ ಇದರ ಒಂದು ಸಾರಾಂಶ. ನನಗೆ ಇಂಥ ಪರಿಸ್ಥಿತಿ ಇದೆ, ನನಗೆ ಅಂಥ ಪರಿಸ್ಥಿತಿ ಇದೆ, ಈ ಥರ ಇದ್ದಿದ್ದರೆ ನಾನು ಇನ್ನೇನೋ ಮಾಡ್ತಾಯಿದ್ದೆ, ಈಗ ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಅಯ್ಯೋ ನನಗೆ ಇಂಥ ಗಂಡ ಸಿಕ್ಬಿಟ್ಟ, ಇಂಥ ಹೆಂಡತಿ ಸಿಕ್ಬಿಟ್ಲು, ಇಂಥ ಮಕ್ಕಳು ಸಿಕ್ಬಿಟ್ರು, ಈ ರೀತಿ ಕೊರಗೋದಕ್ಕೆ, ಶೋಕ ಪಡೋದಕ್ಕೆ ಯಾವುದೇ ಕಾರಣ ಇಲ್ಲ. ಯಾಕೆ? ಅದು ಯಾವುದು ನಿನ್ನ ಕೈನಲ್ಲೇ ಇಲ್ಲ. ಇರೋವಂಥ ಪರಿಸ್ಥಿತಿನಲ್ಲಿ ನೀನು ನಮ್ಮ ಧರ್ಮದ ಪ್ರಕಾರ ಯಾವ ರೀತಿ ಜೀವನವನ್ನು ಮಾಡಬೇಕು ಅದರ ಕಡೆ ಗಮನವನ್ನು ಕೊಡು. ಅದೇ ಭಗವಂತ ಇಲ್ಲಿ ಡಿಫ್ರೆಂಟ್ ಲಾಜಿಕಲ್ಲಿ ಹೇಳ್ತಾ ಇದ್ದಾರೆ. ನೀನು ಆತ್ಮನ ಒಪ್ಪು, ದೇವರನ್ನು ಒಪ್ಪದೇ ಇರು. ಕೆಮಿಕಲ್ಸ್ ತಾನೇ ಸತ್ತಿದ್ದು, ಬಿಡು. ಕೆಮಿಕಲ್ಸ್ ಎಲ್ಲ ಸೇರಿ ಒಂದಾಗಿ ಒಂದು ದೇಹ ಆಗಿತ್ತು. ಸತ್ತಾಗ ಅದೇ ಕೆಮಿಕಲ್ಸು ಬೇರೆ ಬೇರೆ ಆಯಿತು, ಮತ್ತೆ ಅದೇ ಕೆಮಿಕಲ್ಸು ಮತ್ತೆ ಒಂದಾಗುತ್ತೆ. ಇಲ್ಲಿ ಶೋಕ ಪಡೋ ಅಂಥದ್ದೇನಿದೆ? ಅಯ್ಯೋ ಅಂತ ನಿನ್ನ ಡ್ಯೂಟಿನ ನೀನು ಮಾಡು ಅಂತ. ಸೊ ಎಲ್ಲರಿಗೂ ಆಗೋ ಥರ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ? ಈ ಒಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದು ನಾವೇ ನಮ್ಮ ಕೈಯಾರ ಮಾಡ್ಕೊಂಡಿರೋಂಥ ಒಂದು ಸೌಧ, ಒಂದು ಸಿನಿಮಾ. ಅದು ನಾವೇ ನಮ್ಮ ಕೈಯಾರ ಬರ್ಕೊಂಡಿರೋವಂಥದ್ದು. ಅಲ್ಲಿ ಮಾಡೋವಂಥ ಒಂದು ಪಾತ್ರನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದೇ ಜೀವನ. ಅಲ್ಲಿ ನಾವು ಯಾವ ರೀತಿ ಆ ಒಂದು ಪಾತ್ರನ ಮಾಡ್ತೀವಿ ಅನ್ನೋದೇ ಜೀವನ. ಪಾತ್ರ ಎಲ್ಲರೂ ಮಾಡ್ತಾರೆ, ಆದರೆ ಕೆಲವರು ಪಾತ್ರನ ಮಾಡೋದ್ರಿಂದ ಅವ್ರಿಗೆ ಆಸ್ಕರ್ ಅವಾರ್ಡೇ ಸಿಗುತ್ತೆ, ಕೆಲವರು ಯಾವನೋ ಹಿಂಗೆ ಮಾಡಿದ್ದಾನೆ ಅಂತ ಅಂದ್ಕೊಂಡು ಹೋಗುತ್ತೆ. ಸೊ ಆ ರೀತಿ ಪ್ರತಿಯೊಬ್ಬರು ಜೀವನ ಮಾಡ್ತಾರೆ, ಪ್ರತಿಯೊಬ್ಬರು ನಾವೆಲ್ಲರೂ ಜೀವನನ ಮಾಡ್ತೀವಿ. ಆದರೆ ಯಾವ ರೀತಿ ಮಾಡಬೇಕು ಅನ್ನೋದೇ ಭಗವದ್ಗೀತೆಯ ಪಾಠ. ಯಾವ ರೀತಿ ಮಾಡಬೇಕು? ಭಗವಂತನಿಗೆ ಅರ್ಪಿಸಿ ಕೃಷ್ಣನ ಒಂದು ಪ್ರಜ್ಞೆಯಲ್ಲಿ ಮಾಡಬೇಕು. ಅದರಿಂದ ನಮಗೆ ಯಾವುದೇ ಒಂದು ಕರ್ಮದ ಒಂದು ಬಂಧನ ಇರೋದಿಲ್ಲ. ಸೊ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ಭಗವಂತ ನಮ್ಮ ಪರಿಚಯ, ಅದರ ಒಂದು ಗುಣಲಕ್ಷಣಗಳು, ಈ ಪ್ರಕೃತಿ ಯಾವ ರೀತಿ ಅದು ಬದಲಾವಣೆ ಅನ್ನೋದು ಆಗ್ತಾನೆ ಇರುತ್ತೆ, ಯಾವ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಅದು ನಮ್ಮ ಕೈನಲ್ಲೇ ಇರಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಶೋಕ ಪಡೆದಿರ ನಮ್ಮ ಡ್ಯೂಟಿ ಮಾಡೋದಕ್ಕೆ ನಾವು ಗಮನ ಕೊಡಬೇಕು. ಅದನ್ನು ಭಗವಂತನಿಗೆ ಅರ್ಪಿತವಾಗಿ ನಾವು ನಮ್ಮ ಜೀವನವನ್ನು ಮಾಡಬೇಕು ಅಂತ ಇಲ್ಲಿ ಹೇಳಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾನು ಈ ದಿನದ ಪ್ರವಚನಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಸೊ ಮುಂದಿನ ಶ್ಲೋಕದಿಂದ ಅಂದರೆ 31ರಿಂದ ಇದು ಹೊಸ ಕಾನ್ಸೆಪ್ಟ್ ಶುರುವಾಗುತ್ತೆ. ಅಂದರೆ ಕರ್ಮಯೋಗ, ಅದರ ಬಗ್ಗೆ ಭಗವಂತ ನಮಗೆ ತಿಳಿಸಿ ಕೊಡ್ತಾನೆ. ಅದನ್ನು ನಾವು ನೋಡೋಣ. ಸೊ ಈಗ ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರಿಗೆ ಆಯಿತು. ಆತ್ಮ ಸಾಕ್ಷಾತ್ಕಾರ ನಮ್ಗೆ ಏನು ಗೊತ್ತಾಗ್ತದೆ? ಇದು ಯಾವ ರೀತಿ ಅಂದರೆ, ಒಬ್ಬ ಹಸಿವಿನಿಂದ ಇರೋವಂಥವನಿಗೆ ಊಟ ಮಾಡಿದ್ರೆ ಹೊಟ್ಟೆ ತುಂಬಿತು ಅಂತ ಹೆಂಗೆ ಗೊತ್ತಾಗುತ್ತೆ? ಅದು ಅವನಿಗೆ ಗೊತ್ತಾಗುತ್ತೆ. ಬೇರೆಯವರು ನೋಡೋದ್ರಿಂದ ಓಕೆ, ಆವಾಗ ತುಂಬ ಫೀಲಿಂಗಲ್ಲಿದ್ದ, ತಿಂದ ಮೇಲೆ ಸ್ವಲ್ಪ ನಗು ಬಂದಿದೆ, ಇಷ್ಟರಲ್ಲಿ ನಮಗೆ ಗೊತ್ತಾಗುತ್ತೆ. ಹೊರಗಡೆಯಿಂದ ನೋಡಿದ್ರೆ ನಮ್ಗೆ ಅಷ್ಟೇ ಗೊತ್ತಾಗೋದು. ಆದರೆ ಯಾರು ಆ ಒಂದು ಜಾಮೂನನ್ನು ತಿಂದಿರ್ತಾರಲ್ಲ ಅವ್ರಿಗೇ ಅದರ ಒಂದು ಟೇಸ್ಟ್ ಅನ್ನೋದು ಗೊತ್ತಾಗೋದು. ಸೊ ಅದು ಅವರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಇದು ಹೇಗೆ ಅಂದರೆ, ನನಗೆ ಜ್ವರ ಬಂದಿದೆ, ಮೆಡಿಸಿನ್ ತೊಗೊಂಡೆ,
ಜ್ವರದಿಂದ ಬಿಡುಗಡೆ ಆದರೆ ಅದನ್ನು ನಮಗೆ ಬೇರೆಯವ್ರು ಬಂದು ಹೇಳೋದು ಬೇಕಾಗಿಲ್ಲ, ನೀನು ಜ್ವರ ಹೋಯ್ತು ಅಂತ. ಅದು ನನಗೆ ಫಸ್ಟ್ ಗೊತ್ತಾಗುತ್ತೆ, ಹೌದು ನನಗೆ ಜ್ವರ ಹೋಯ್ತು, ನಾನು ನಾರ್ಮಲ್ ಆದೆ, ನಾನು ಫ್ರೀ ಆದೆ, ಎಷ್ಟೋ ನೋವಿಂದ ನಾನು ಫ್ರೀ ಆದೆ ಅಂತ ನನಗೇ ರಿಯಲೈಸ್ ಆಗುತ್ತೆ. ಅದೇ ಆತ್ಮ ಸಾಕ್ಷಾತ್ಕಾರ, ನಮ್ಮ ಸ್ವಂತ ಅನುಭವ ಅದು. ಆತ್ಮ ಸಾಕ್ಷಾತ್ಕಾರ ಅಂದರೆ ಹೇಳಿ ನಾನು ಖುದ್ದಾಗಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಅದು ನಮಗೇ ಗೊತ್ತಾಗುತ್ತೆ, ನಾನು ಎಂಥ ಒಂದು ಬಂಧನದಲ್ಲಿದ್ದೆ, ಇವಾಗ ನಾನು ಎಷ್ಟು ಫ್ರೀ ಆಗಿದ್ದೀನಿ ಅಂತ ನನಗೇ ಗೊತ್ತಾಗುತ್ತೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಈಗ ನಮ್ಮಲ್ಲಿ ಸ್ವರ್ಗ ನರಕದ ಪರಿಕಲ್ಪನೆ ಇದೆ. ಈಗ ಮೇಲೆ ಆತ್ಮ ಹೋಗುತ್ತೆ, ಅದಕ್ಕೆ ಪಾಪ ಪುಣ್ಯ ಏನು ಮಾಡಿರ್ತೀವಿ ಅದಕ್ಕೆ ಶಿಕ್ಷೆ ಯಾರು ಕೊಡ್ತಾರೆ ಅಂತ ಹೇಳ್ತಾರೆ ನರಕ ಸ್ವರ್ಗದಲ್ಲಿ. ಈಗ ಶಿಕ್ಷೆ ಏನೇನೋ ಹೇಳ್ತಾರೆ, ಯಾವ ಥರದ್ದು ಎಲ್ಲ ಹೇಳ್ತಾರೆ, ಅದು ಶರೀರ ಕೊಡೋಕ್ಕಾಗಲ್ಲ, ಇಲ್ಲೇ ಬಿಟ್ಟು ಹೋಗುತ್ತೆ. ಈಗ ಆತ್ಮನೋ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಅಂದರೆ ಬೇರೆ ಯಾವ್ದಾದ್ರು ಒಂದು ಅದಕ್ಕೆ ಬೇರೆ ಯಾವ ಥರದಾದ್ರು ಒಂದು ಇರುತ್ತೆ ಆತ್ಮ ಶರೀರ, ಅದು ಅನುಭವಿಸುತ್ತಾ ಅಂತ. ಹೌದು. ಸೊ ಈ ದಿನ ನಾನು ಆ್ಯಕ್ಚುಲಿ ಗ್ರೂಪಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ, ಈ ನಮ್ಮ ದೇಹದ ಒಂದು ಕಂಪೋಸಿಷನ್ ಅಂದರೆ ಯಾವ ರೀತಿ ಆಗಿದೆ ಅಂತ. ಮೊದಲಾಗಿ ಏನಾಗಿದೆ, ಜೀವಾತ್ಮ ಜೀವಾತ್ಮ ಯಾವ ಒಂದು ಸ್ವರೂಪದಲ್ಲಿದೆ, ಸಚ್ಚಿತ್ ಆನಂದ ಸ್ವರೂಪದಲ್ಲಿ ಅದು ಇದೆ. ಅದರ ಸುತ್ತ ಇರುವಂಥ ಒಂದು ಆವರಣ ಏನು, ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಅಂದರೆ ಸಟಲ್ ಬಾಡಿ. ಸಟಲ್ ಬಾಡಿನಲ್ಲಿ ಅದರ ಸೂಕ್ಷ್ಮ ಶರೀರದಲ್ಲಿ ಏನೇನಿದೆ, ಮನಸ್ಸು, ಬುದ್ಧಿ, ಮಿಥ್ಯಾ ಅಹಂಕಾರ, ಈ ಮೂರು ಇರುತ್ತೆ. ಅದಾದಮೇಲೆ ಸ್ಥೂಲ ಶರೀರ ಅಂದರೆ ಗ್ರಾಸ್ ಬಾಡಿ, ಪಂಚಭೂತಗಳಿಂದ ಆಗಿರುವಂತಹ ಈ ನಮ್ಮ ದೇಹ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಈ ಒಂದು ದೇಹ ಹೊಂದಿದೆ. ಇದು ನಮ್ಮ ಕಣ್ಣಿಗೆ ಕಾಣಿಸೋವಂಥ ಒಂದು ದೇಹ. ಈ ದೇಹ ಹೋಯ್ತು, ನಾನು ಸತ್ತಾಗ ಈ ಒಂದು ಸ್ಥೂಲ ಶರೀರ ಹೋಯ್ತು, ನನ್ನ ಜೊತೆ ಸೂಕ್ಷ್ಮ ಶರೀರ ಟ್ರಾವೆಲ್ಲು ಮಾಡುತ್ತೆ. ನಾನು ಯಾವಾಗಲೂ ಪ್ರಯಾಣ ಮಾಡ್ತೀನಿ. ಪ್ರಯಾಣ ಮಾಡಬೇಕಾದ್ರೆ ಜೀವಾತ್ಮ ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣ ಮಾಡುತ್ತೆ. ಅಲ್ಲೇನಿದೆ, ಮನಸ್ಸಿದೆ. ನಮಗೆಲ್ಲರಿಗೂ ನೋವು ಯಾವುದರಿಂದ ಆಗೋದು, ದೇಹಕ್ಕಿಂತ ಜಾಸ್ತಿ ನೋವಾಗೋದು ಯಾವುದರಿಂದ, ಮನಸ್ಸಿನಿಂದ. ಅರಿನ ಒಡೆದೇ ಇರಲ್ಲ, ನಾವು ಆಲ್ರೆಡಿ ಭಯ ಬಿದ್ದಿರ್ತೀವಿ. ಯಾವುದರಿಂದ ಹೇಳಿ, ಮನಸ್ಸು ನಮ್ಗೆ ಆಲ್ರೆಡಿ ಆ ಒಂದು ಅನುಭವನ ಕೊಡುತ್ತೆ. ಸೊ ಅಲ್ಲೂ ಕೊಡೋವಂಥ ಒಂದು ಶಿಕ್ಷೆ ಮನಸ್ಸು, ಬುದ್ಧಿ, ಅಹಂಕಾರ ಇದೆಯಲ್ಲ, ನಾನು ಈ ದೇಹ ನನ್ನದು, ನಾನೇ ಈ ದೇಹ, ಆಮೇಲೆ ನನ್ನದೇ ಆದಂಥ ಒಂದು ಜ್ಞಾನಗಳು ನಾನೇನು ಪಡೆದಿದ್ದೀನಿ, ನನ್ನ ಮನಸ್ಸು, ಇದು ನಮಗೆ ಎಲ್ಲ ರೀತಿಯಾದಂಥ ಅನುಭವಗಳನ್ನು ಕೊಡುತ್ತೆ. ಆ ಒಂದು ಸೂಕ್ಷ್ಮ ಶರೀರದಲ್ಲಿ ನಾವು ಅನುಭವಿಸ್ತೀವಿ. ಆ್ಯಕ್ಚುಲಿ ಎಲ್ಲರೂ ಅನುಭವಿಸ್ತಾರೆ ಅಂತಲ್ಲ, ಯಾರ ಒಂದು ಕೊಡ ತುಂಬಿ ತುಳುಕ್ತಾ ಇದೆಯೋ ಅದನ್ನು ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅಲ್ಲಿ ಅನುಭವಿಸ್ತಾರೆ. ಕೊಡದಲ್ಲಿ ಏನಿದೆ ಅದನ್ನು ನಾವು ಮತ್ತೆ ಇನ್ನೊಂದು ಜನ್ಮನ ತಗೊಂಡು ನಾವು ಅದನ್ನು ಸವಿಸ್ತೀವಿ. ಅದನ್ನು ಸವಿಸ್ತಾ ಇನ್ನೊಂದಷ್ಟು ಕೊಡಗಳಿಗಾಗೋಷ್ಟು ಕರ್ಮಗಳನ್ನು ಮಾಡಿ ಇಟ್ಕೊತೀವಿ. ಅಷ್ಟೇ ಅದಾಗೋದು. ಯಾವಾಗ ಅದು ಎಕ್ಸಸ್ ಆಗ್ತಾಯಿದೆ ಆವಾಗ ಆ ಒಂದು ನರಕ, ಅಲ್ಲಿ ಯಾತನೆ, ಅಥವಾ ಯಾವಾಗ ಎಕ್ಸಸ್ ಪುಣ್ಯ ಆಗೋಗಿದೆ ಆವಾಗ ಅದು ಸ್ವರ್ಗ, ಅಲ್ಲಿ ನಮಗೆ ಅನುಭವಿಸಿ ಅದು ಕಡಿಮೆ ಆದಮೇಲೆ ಓಕೆ ಭೂಮಿಗೆ ಬರೋದಕ್ಕೆ ಲೆವೆಲಿಗೆ ಬಂದಮೇಲೆ ವಾಪಸ್ಸು ಇಲ್ಲಿಗೆ ಬರ್ತೀವಿ ಅಷ್ಟೇ. ಸೊ ಇಲ್ಲೆಲ್ಲನೂ ಬರೋದು ಯಾವ್ದು ಹೇಳಿ, ನಮ್ಮ ಜೊತೆ ನಾವು ಮಾಡಿದಂತಹ ಕರ್ಮದ ಫಲಗಳು. ಆ ಕರ್ಮದ ಫಲಗಳು ಎಲ್ಲಿಂದ ಬಂತು, ನಾನು ಮಾಡಿದಂತಹ ಕೆಲಸದ ರೀತಿಯಿಂದ ಬಂತು. ಕೆಲಸದಿಂದ ಬರಲ್ಲ ಅದು, ಆ್ಯಕ್ಚುಲಿ ಕೆಲಸದ ರೀತಿಯಿಂದ, ಯಾವ ರೀತಿ ನಾನು ಮಾಡಿದೆ ಆ ಒಂದು ಭಾವದಿಂದ ನಮಗೆ ಬರುತ್ತೆ. ಸೊ ಅದಕ್ಕೋಸ್ಕರನೇ ಆ ಒಂದು ಭಾವವನ್ನು ನಾವು ಕೃಷ್ಣನ ಒಂದು ಪ್ರಜ್ಞೆಗೆ ನಾವು ಕನ್ವರ್ಟು ಮಾಡಬೇಕು. ಎಸ್, ಪ್ರತಿಯೊಂದು ಜೀವಿಗಳಿಗೂ ಆತ್ಮ ಅನ್ನೋದು ಇರುತ್ತೆ. ಅದು ಬ್ಯಾಕ್ಟೀರಿಯಾ ಆಗಿರಲಿ, ವೈರಸ್ ಆಗಿರಲಿ, ನಮಗೆ ಕಣ್ಣಿಗೆ ಕಾಣದೇ ಇರೋವಂಥದ್ದಾಗಿರಲಿ,
ಅವೆಲ್ಲದರಲ್ಲೂ ಅದೇ ಕೂದಲಿನ ಮೊನೆಯ 10,000ದ ಒಂದು ಭಾಗ ಏನಿರುತ್ತಲ್ಲ ಅದೇ ಜೀವಾತ್ಮನೇ ಅಲ್ಲೂ. ಎಸ್, ಅಲ್ಲೂ ಅದೇ ಇರುತ್ತೆ. ದೊಡ್ಡ ಆಲದ ಮರದಲ್ಲೂ ಅದೇ ಇರುತ್ತೆ. ಅದೇ ಆಶ್ಚರ್ಯ. ಈ ಸೃಷ್ಟಿನೇ ಅದಂಥ ಆಶ್ಚರ್ಯ. ಸೊ ಆ ಒಂದು ಜೀವಾತ್ಮ ಮಾಡಿದಂತಹ ಕರ್ಮಕ್ಕೆ ಅನುಗುಣವಾಗಿ ಅದು ವೈರಸ್ ಆಗಿದೆ, ಲೆಕ್ಕ ಹಾಕಿ, ಬ್ಯಾಕ್ಟೀರಿಯಾ ಆಗಿದೆ, ಅಥವಾ ಒಂದು ಆಲದ ಮರ ಆಗುತ್ತೆ, ಒಬ್ಬ ಮನುಷ್ಯ ಆಗ್ತಾನೆ. ನಮ್ಮನ್ನು ಡಿಫೈನ್ ಮಾಡುತ್ತದು, ನಾವು ಅದಕ್ಕೆ ಫೋಕಸ್ ಮಾಡಲ್ಲ. ಊಟ ಮಾಡೋದ ಮೇಲೆ ನಾನು ಊಟ ಮಾಡಿದೆ ಅಂತ ಗೊತ್ತಾಗುತ್ತೆ. ನನಗೆ ಇವಾಗಲೂ ಕನ್ಫ್ಯೂಸ್ ಆಗ್ತಾ ಇರೋದು, ಆತ್ಮ ಸಾಕ್ಷಾತ್ಕಾರ ಅನ್ನೋದು ಎಲ್ಲ ಶ್ಲೋಕಗಳು ಓದ್ಬಿಟ್ಟೆ, ಎಲ್ಲ ಪುರಾಣ ಓದ್ಬಿಟ್ಟೆ, ಎಲ್ಲ ಗ್ರಂಥಗಳು ಓದ್ಬಿಟ್ಟೆ, ಈಗ ನಾನು ಸಾಕ್ಷಾತ್ಕಾರ ಆಗೋಯ್ತು ಅಂತ ತಿಳ್ಕೊಳ್ಳೋದು ಇಲ್ಲ. ಗೊತ್ತಾಗುತ್ತೆ, ಹೆಂಗೆ ಗೊತ್ತಾಗುತ್ತೆ? ಅದನ್ನೇ ತಿಳ್ಕೊಳ್ಳೋದು ಬೇರೆ, ತಿಳ್ಕೊಳ್ಳೋದು ಬೇರೆ, ಅನುಭವಿಸೋದು ಬೇರೆ. ನೋಯಿಂಗ್ ಈಸ್ ಡಿಫ್ರೆಂಟ್, ರಿಯಲೈಸೇಷನ್ ಈಸ್ ಡಿಫ್ರೆಂಟ್. ಸಾಕ್ಷಾತ್ಕಾರ ಅಂದರೆ ನಾನು ಆ್ಯಕ್ಚುಲಿ ಈ ದೇಹದಲ್ಲಿ ಬಂಧನದಲ್ಲಿರುವಂಥ ಒಂದು ಜೀವಾತ್ಮ ಅಂತ ನನಗೆ ಗೊತ್ತಾಗುತ್ತೆ. ನನ್ನ ಸುತ್ತಮುತ್ತ ಇರುವಂಥ ಎಲ್ಲ ಕಲ್ಮಶಗಳು ನಾಶ ಆಗುತ್ತೆ. ನನ್ನ ಐಡೆಂಟಿಟಿ ದೇಹದ ಜೊತೆಯಲ್ಲೇ ಹೋಗುತ್ತೆ. ನನ್ನ ದೃಷ್ಟಿಕೋನ ಇಡೀ ಒಂದು ಪ್ರಪಂಚನೇ ವಸುದೈವ ಕುಟುಂಬಕಂ ಆಗುತ್ತೆ. ನಾನು ಈ ದೇಹನೇ ಅಲ್ಲ, ನಾನು ಭಗವಂತನ, ಯಾರು ಭಗವಂತ ಅಂಥ ದೇವೋತ್ತಮ ಪರಮಪುರುಷನ ಒಂದು ವಿಭಿನ್ನ ಅಂಶ. ನಾನು ಯಾವಾಗಲೂ ಆನಂದಮಯವಾಗಿರುವಂಥವನು ಅಂತ ಆ ರೀತಿ ಅವರು ಮುಕ್ತಾತ್ಮರಾಗ್ತಾರೆ. ಅವರ ದೃಷ್ಟಿಕೋನ, ಅವರ ಒಂದು ಭಾವನೆ, ಅವರು ಅನುಭವಿಸುವಂಥ ಒಂದು ಆನಂದ ಅದು ಬೇರೆಯೇ ಆಗಿರುತ್ತೆ. ಅದನ್ನೇ ಹೇಳಿದ್ದು, ಅದು ಅವರೇ ಅನುಭವಿಸ್ತಾರೆ, ಅವ್ರಿಗೆ ಗೊತ್ತಾಗತ್ತದು. ಸೊ ನಾವು ನೋಡಿ ನಾನು ತಿಳ್ಕೊಳ್ಳೋದ್ರಿಂದ, ನಾನು ಓದ್ಬಿಟ್ಟೆ ಇವೆಲ್ಲ ಶ್ಲೋಕಗಳನ್ನ ಓದ್ಬಿಟ್ಟೆ ಅನ್ನೋದ್ರಿಂದ ಬರಲ್ಲ. ಅದನ್ನು ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಂಡಿದ್ದೀವಿ ಅದರಿಂದ ಬರುತ್ತೆ. ಅದು ಒಂದೇ ಒಂದು ಶ್ಲೋಕ ಸಾಕು. ಭಗವಂತ ಇಲ್ಲಿ ಹೇಳಿರೋದ್ರಲ್ಲಿ ಒಂದೇ ಒಂದು ಶ್ಲೋಕ ಸಾಕು ನಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ. ಒಂದೇ ಒಂದು ಸಾಕು. ಸೊ ಅದು ಒಂದರಿಂದನೇ ನಾವು ನಮ್ಮ ಜೀವನವನ್ನೇ ನಾವು ಕಂಪ್ಲೀಟಾಗಿ ಮುಕ್ತಿ ಮಾರ್ಗಕ್ಕೆ ಕೊಂಡೋಗ್ಬೋದು. 84 ಲಕ್ಷ ಜನ್ಮದಿಂದ ನಾವು ಮನುಷ್ಯನ ಜನ್ಮ ಬರ್ತೀವಿ. ಅವಾಗ ಏನಾಗುತ್ತೆ ಅಂತ ಮನುಷ್ಯನ ಜನ್ಮದಲ್ಲಿ ಬಂದಾಗ ನಾವು ಒಂದು ಒಳ್ಳೆ, ಇವಾಗ ಹೇಳಿದ್ರಿ ನೀವು, ಒಂದು ನಮ್ಮ ಪ್ರಾರಬ್ಧದ ಪ್ರಕಾರ ನಮ್ಮ ಜನ್ಮ ಡಿಸೈಡ್ ಆಗುತ್ತೆ ಅಂತ. ನಾವು ಇವಾಗ ಒಳ್ಳೆ ಜನ್ಮನೇ ತಗೊಂಡಿರ್ತೀವಿ. ಬಟ್ ಆದರೆ ನಮಗೆ ಅದು ಯಾಕೆ ನಮಗೆ ಮೆಮೊರೈಸ್ ಆಗೋದಿಲ್ಲ ಈ ಜನ್ಮದಲ್ಲಿ. ಮತ್ತು ನಾವು ಆ ಹಿಂದೆ ಮಾಡಿರೋ ಪ್ರಾರಬ್ಧದಿಂದ ಈ ಒಳ್ಳೆ ಜನ್ಮ ಎತ್ಕೊಂಡ್ಮೇಲೆ ನಾವು ಇಲ್ಲಿ ನಮಗೆ ಅದು ಅರ್ಥ ಆಗಬೇಕಿತ್ತು. ಮತ್ತು ಆ ಒಳ್ಳೆ ಜನ್ಮ ಎತ್ತಿದ್ರು ನಾವು ಯಾಕೆ ತಪ್ಪುಗಳು ಮಾಡ್ತೀವಿ, ಅದಕ್ಕೆ ತಪ್ಪು ಯಾಕೆ ಮಾಡಬೇಕು. ಇವಾಗ ಮೆಮೊರೈಸ್ 84 ಲಕ್ಷ ಎತ್ತಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಅಲ್ಲಿ ಪ್ಯೂರಿಫೈ ಆಗಿ ಬಂದಿರ್ತಾರೆ. ಬಟ್ ಬೇರೆ ಬೇರೆ ಯಾಕೆ ಹೋಗುತ್ತೆ, ಅವ್ರಿಗೆ ಪ್ರಾರಬ್ಧ ಯಾಕೆ ಮೆಮೊರೈಸ್ ಆಗುತ್ತೆ? ನೀವು 84 ಲಕ್ಷ ಯೋನಿಗಳಲ್ಲಿ ಜನ್ಮ ತಗೊಳ್ಳೋದ್ರಿಂದ ಪ್ಯೂರಿಫೈ ಆಗಲ್ಲ. ಅಲ್ಲ, ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮಕ್ಕೆ ಬಂದಿದ್ದೀವಿ, ಅಲ್ಲಿ ಪ್ಯೂರಿಫೈ ಆಗಲ್ಲ. ಅದೇನಾಗುತ್ತೆ, ನಾವು ಪ್ರಾಣಿ ಜನ್ಮದಲ್ಲಿ ಆ್ಯಕ್ಚುಲಿ ಕರ್ಮದ ನಿಯಮನೇ ಇಲ್ಲ. ಪ್ರಾಣಿಗಳು ಏನೋ ಒಂದು ಮಾಡುತ್ತೆ, ಅದರಿಂದ ಅದಕ್ಕೆ ಕರ್ಮಫಲ ಬರುತ್ತೆ ಅನ್ನೋದೇ ಇಲ್ಲ. ಪ್ರಾಣಿಗಳಾಗಿರಲಿ, ಸಸ್ಯಗಳಾಗಿರಲಿ, ಎಲ್ಲ ಆಗಿರಲಿ, ಅಲ್ಲೇನಾಗುತ್ತೆ, ನಾನು ಯಾವುದೋ ಒಂದು ಕರ್ಮ ಮಾಡಿ ಆ ಒಂದು ಜನ್ಮಕ್ಕೆ ಬಂದೆ. ಆ ಜನ್ಮದ ನಂತರ ಅಲ್ಲಿ ಒಂದು ಇವ್ಯಾಲ್ಯೂಯೇಷನ್ ಸ್ಟೇಜ್ ಇದೆ. ಈ ಜನ್ಮದಿಂದ ಈ ಜನ್ಮ, ಈ ಜನ್ಮದಿಂದ ಈ ಜನ್ಮ, ಈ ಜನ್ಮದಿಂದ ಈ ಜನ್ಮ, ಈ ರೀತಿ ಬರೋವಂಥ ಒಂದು ದಾರಿ ಇದೆ. ಅದು ಸ್ವಾಭಾವಿಕವಾದಂಥ ನೈಸರ್ಗಿಕ ನಿಯಮ. ಅದರ ಪ್ರಕಾರ ನಾನೇನು ಮಾಡ್ತೀನಿ, ಜನ್ಮಗಳನ್ನು ತಗೊಂಡು ಬರ್ತೀನಿ. ಆಮೇಲೆ ಕೊನೆಯಲ್ಲಿ ನನಗೇನು ಸಿಗುತ್ತೆ, ಮನುಷ್ಯನ ಜನ್ಮ ಸಿಗುತ್ತೆ. ಅಲ್ಲಿ ನಂದು ಏನು ಕರ್ಮಗಳಿತ್ತಲ್ಲ, ಅಲ್ಲಿ ನಾನು ಅದನ್ನು ನಾಶ ಮಾಡೋವಂಥ ಒಂದು ಅವಕಾಶ ನನಗಿದೆ, ಅಥವಾ ಇನ್ನೂ ಜಾಸ್ತಿ ಅದಕ್ಕೆ ತುಂಬಿಸುವಂಥ ಅವಕಾಶನೂ ನನಗೆ ಇದೆ. ಅದು ಯಾವುದರಿಂದ ಡಿಪೆಂಡ್ ಆಗುತ್ತೆ, ನಾನು ಯಾವ ಭಾವದಲ್ಲಿ, ಯಾವ ರೀತಿಯಲ್ಲಿ ನಾನು ನನ್ನ ಜೀವನವನ್ನು ಮಾಡ್ತೀನೋ ಅದರ ಮೇಲೆ ಅದು ಡಿಪೆಂಡು ಆಗುತ್ತೆ. ಆದರೆ ನನಗೆ ಇಂದಿನ ಜನ್ಮದ ಯಾವುದೇ ಒಂದು ಸ್ಮರಣೆ ಅನ್ನೋದು ಇರೋದಿಲ್ಲ. ಏನಕ್ಕಿರೋದಿಲ್ಲ ಹೇಳಿ? ನಾನೇ ಬೇಡ್ಕೊಂಡಿರ್ತೀನಿ, ನಾನು ಯಾವುದೋ ಒಂದು ಪ್ರಾಣಿಯಾಗಿ ಅಥವಾ ಒಂದು ಸಿಂಹ ಆಗಿ ನಾನು ಕಾಡಲ್ಲಿ ರಾಜನ ಥರ ಈ ರೀತಿ ಮೆರಿಬೇಕು ಅಂತ.
ಆದರೆ ಹಿಂದಿನ ಜನ್ಮದಲ್ಲಿ ನೀನು ಇನ್ನೇನೋ ಆಗಿದ್ದೆ ಅಂತ ನನಗೇನಾದರೂ ಸ್ಮರಣೆ ಬಂದರೆ ಆ ಸಿಂಹ ಆಗ್ಬಿಟ್ಟು ನಾನು ಜೀವನ ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ ಭಗವಂತ, ನಮಗೆ ಉಪಯೋಗ ಮಾಡಲಿ ಅಂತಲೇ ಅದನ್ನು ಆ ಒಂದು ಮರವನ್ನು ಕೊಡ್ತಾರೆ. ಸೊ ಈ ಜನ್ಮದಲ್ಲಿ ನಾನು ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದ್ದೆ, ಏನೇನು ಆಗಿದ್ದೆ ಅಂದರೆ ನನ್ನ ಕೈಲಿ ಊಟ ಮಾಡೋಕ್ಕೆ ಆಗಲ್ಲ, ನನ್ನ ಕೈಲಿ ಜೀವನ ಮಾಡೋಕ್ಕೆ ಆಗಲ್ಲ. ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರುತ್ತೆ. ಅದಕ್ಕೋಸ್ಕರ ಭಗವಂತ ಏನು ಮಾಡಿದ್ದಾನೆ, ನಮಗೆ ಈ ಒಂದು ವಿವೇಕ ಅನ್ನೋದನ್ನು ಕೊಟ್ಟಿದ್ದಾನೆ, ಈ ಒಂದು ಜ್ಞಾನ ಅನ್ನೋದನ್ನು ಕೊಟ್ಟಿದ್ದಾನೆ. ಇದನ್ನು ನಾವು ಕೇಳಿಸ್ಕೊಂಡು ಈ ವಿವೇಕದಿಂದ ನಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಂಡ್ರೆ ನಮಗೆ ಆ ಒಂದು ದಾರಿ ಸಿಗುತ್ತೆ. ಅದೇನೇ ಮನುಷ್ಯನ ಜನ್ಮದ ಉದ್ದೇಶ. ನಮಗೆ ಮನುಷ್ಯನ ಜನ್ಮ ಸಿಕ್ಕಿರೋದೇ ಆ ಒಂದು ಉದ್ದೇಶದಿಂದ. ಆ ಉದ್ದೇಶದಿಂದನೇ ಸಿಕ್ಕಿರುತ್ತೆ. ಬಟ್ ಎಲ್ಲರಿಗೂ ವಿವೇಚನಾ ಶಕ್ತಿ ಒಂದೇ ಇದ್ದಾಗ ಕೆಲವೊಬ್ಬರಿಗೆ ಅರ್ಥ ಆಗ್ತಿದೆ, ಕೆಲವೊಬ್ಬರಿಗೆ ಅರ್ಥ ಯಾಕೆ ಆಗ್ತದೆ? ಎಲ್ಲರಿಗೂ ವಿವೇಚನಾ ಶಕ್ತಿ ಒಂದೇ ಇರಲ್ಲ ಮಾತಾಜಿ. ಅವರ ಕರ್ಮದ ಫಲಗಳಿಗೆ ಅನುಗುಣವಾಗಿ ಒಬ್ಬೊಬ್ಬರ ವಿವೇಚನಾ ಶಕ್ತಿ ಅಷ್ಟೊಂದು ಕವರ್ ಆಗಿರುತ್ತೆ. ಒಂದು ಮೆಷಿನ್ಗೆ ಕೆಪಾಸಿಟಿ ಸಾಮರ್ಥ್ಯ ಇರುತ್ತೆ, ಆದರೆ ಅದರಲ್ಲಿ ಇರೋವಂಥ ಒಂದು ಲೋಡು, ನೀವೊಂದು ಕಂಪ್ಯೂಟರ್ನ ಎಕ್ಸಾಂಪಲ್ ತೊಗೊಂಡ್ರೆ ಅದರಲ್ಲಿ ಚೆನ್ನಾಗಿ ನೀವು ಡೇಟಾನ ಎಲ್ಲ ಹಾಕಿ ತುಂಬಿಟ್ರೆ ಅದರಲ್ಲಿ ಎಷ್ಟು ಕೆಪಾಸಿಟಿ ಇರೋಂಥ ಲ್ಯಾಪ್ಟಾಪು ಅಥವಾ ಕಂಪ್ಯೂಟ್ರನ್ನ ಏನಾಗುತ್ತೆ, ಸ್ಲೋ ಆಗುತ್ತೆ, ಸ್ಟಾರ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಯಾಕೆ ಹೇಳಿ, ಅಲ್ಲಿರೋಂಥ ಗಾರ್ಬೇಜ್ ಅಷ್ಟೊಂದಿದೆ. ಸೊ ಈ ಗಾರ್ಬೇಜ್ ಅಷ್ಟೊಂದು ಇದ್ದಾಗ ಏನಾಗುತ್ತೆ, ಈ ನಮ್ಮ ಎಲ್ಲ ಸಾಮರ್ಥ್ಯನೂ ಕವರ್ ಆಗಿಬಿಟ್ಟಿರುತ್ತೆ. ನಾನು ಅದರ ತಕ್ಕನಾಗಿ ನಾನು ಜೀವನ ಮಾಡ್ತಾಯಿರ್ತೀನಿ. ಜೀವಾತ್ಮ ಒಂದೇ, ಆದರೆ ಅದು ಪ್ರಯಾಣ ಮಾಡುವಂಥ ವಾಹನ ಬೇರೆ ಬೇರೆ ಆಗಿದೆ. ಮನುಷ್ಯನ ಜನ್ಮದಲ್ಲೇ 4 ಲಕ್ಷ ವೆರೈಟೀಸ್ ಇದೆ. ಮನುಷ್ಯನ ಜನ್ಮದಲ್ಲೇ 4 ಲಕ್ಷ ವೆರೈಟೀಸ್ ಇದೆ. ಅಂದರೆ ಲೆಕ್ಕ ಹಾಕಿ, ಅಷ್ಟೊಂದು ಬದಲಾವಣೆಗಳಾಗುತ್ತೆ. ಎಸ್, ಅದು ಇಲ್ಲಿಗೂ ಸಂಬಂಧಿಸಿರೋದು ಪ್ಲಸ್ ಬೇರೆ ಒಂದು ಲೋಕಗಳಿಗೂ ಸಂಬಂಧಿಸಿರೋದು. ಯಾಕೆಂದರೆ ಈ ಒಂದು ಭೌತಿಕ ಪ್ರಪಂಚದಲ್ಲೇ 14 ಲೋಕಗಳಿದೆ. ಇಲ್ಲಿ ಜೀವನ ಮಾಡುವಂಥ ಒಬ್ಬ ಮನುಷ್ಯನ ದೇಹ, ಅಥವಾ ಪಾತಾಳದಲ್ಲಿ ಇರುವಂಥ ಒಬ್ಬ ರಾಕ್ಷಸನ ದೇಹ, ಅಥವಾ ಈ ಭೂಮಿಯಿಂದ ಮೇಲ್ಗಡೆ ಇರುವಂಥ ಭುವರ್ ಲೋಕದಲ್ಲಿರುವಂಥ ಒಂದು ಪ್ರೇತದ ದೇಹ, ಅವೆಲ್ಲ ಬೇರೆ ಬೇರೆ ಆಗಿರುತ್ತೆ. ಇನ್ನೂ ಮೇಲ್ಗಡೆ ಹೋದರೆ ದೇವತೆಗಳ ಒಂದು ಇದಿದೆ, ಜನ್ಮ ಇದೆ, ಲೋಕ ಇದೆ, ಅದು ಬೇರೆ. ಅದು ಅಲ್ಲಿ ಯೋಚನೆ ಮಾಡೋವಂಥ ಒಂದು ರೀತಿ, ನಾವು ಯೋಚನೆ ಮಾಡೋವಂಥ ರೀತಿ ಬೇರೆ ಆಗಿರುತ್ತೆ. ಸೊ ಭೌತಿಕ ಪ್ರಪಂಚದಲ್ಲಿ 14 ಲೋಕಗಳಲ್ಲಿ ಎಲ್ಲದಕ್ಕೂ ಸೇರಿ, ಆದರೆ ಮನುಷ್ಯನ ಜನ್ಮ ಅನ್ನೋದೇನಿದೆ, ಈ ಒಂದು ಭೂಲೋಕದಲ್ಲಿ ನಮಗೊಂಥರ ಪ್ಲ್ಯಾಟ್ಫಾರ್ಮ್ ಥರ ಅದು. ಇಲ್ಲಿಂದ ನಾವು ಮೇಲ್ಗಡೆನೂ ಹೋಗ್ಬೋದು, ಇಲ್ಲಿಂದ ಕೆಳಗಡೆನೂ ಬರ್ಬೋದು. ಪ್ರಾಣಿ ಜನ್ಮಕ್ಕೂ ಹೋಗ್ಬೋದು, ರಾಕ್ಷಸ ಜನ್ಮಕ್ಕೂ ಹೋಗ್ಬೋದು, ದೇವತೆಗಳ ಜನ್ಮಕ್ಕೂ ಹೋಗ್ಬೋದು. ಇವೆಲ್ಲ ಆಪರ್ಚುನಿಟಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿದೆ. ಯಾಕೇಳಿ, ಭೂಮಿ ಅನ್ನೋದು ಈ ಲೋಕಗಳಲ್ಲಿ ಮಧ್ಯದಲ್ಲಿದೆ. ಆಮೇಲೆ ನಮ್ಮ ಕಾನ್ಷಿಯಸ್, ನಮ್ಮ ಒಂದು ಪ್ರಜ್ಞೆಗಳಿದೆಯಲ್ಲ, ಅದರ ತಕ್ಕನಾಗಿ ನಾವು ಅದಕ್ಕೆ ಮೌಲ್ಡ್ ಆಗಿಬಿಟ್ಟಿರ್ತೀವಿ. ನಮಗೆ ಯಾವ ರೀತಿ ಅಂದರೆ, ನಾನು ಹುಟ್ಟಿದಂಥ ನಕ್ಷತ್ರ, ನಾನು ಹುಟ್ಟಿದಂಥ ರಾಶಿ, ನನಗೆ ಇರೋವಂಥ ಒಂದು ಈ ದೇಹ ಎಲ್ಲನೂ ಪ್ರಭಾವ ಬೀರುತ್ತೆ. ಇವೆಲ್ಲರ ಒಂದು ಪ್ರಭಾವದಲ್ಲಿ ನಾನೇನು ಮಾಡ್ತಾ ಇರ್ತೀನಿ, ಆ ರೀತಿಯೇ ಜೀವನ ಮಾಡ್ತಾ ಇರ್ತೀನಿ. ಸೊ ಇದರಿಂದ ಎಲ್ಲದರಿಂದ ನಾನೇನು ಮಾಡಬೇಕು, ಬಿಡುಗಡೆ ಆಗಬೇಕು. ಅದು ಅವನ ನಿಜವಾದ ಕರ್ತವ್ಯ. ಆಮದಾಜಿ, ಸಿಂಪಲ್ ಮಾತಾಜಿ. ನಾನು ಯಾವ ರೀತಿ ಒಂದು ಕಾರಲ್ಲಿ ಕೂತ್ಕೊತೀನಿ, ಕಾರಲ್ಲಿ ಕೂತಾಗ ಪೆಟ್ರೋಲ್ ಕಡಿಮೆ ಆಗ್ತಾಯಿದೆ ಅಂತ ನೋಡ್ತೀನಿ, ಪೆಟ್ರೋಲ್ ಹಾಕಿಸ್ಕೊತೀನಿ, ಮುಂದಕ್ಕೆ ಹೋಗ್ತೀನಿ. ಅದರಿಂದ ನನಗೆ ಯಾವುದು ಫೀಲಿಂಗ್ ಏನಾಗಲ್ಲ, ಅಯ್ಯೋ ನನಗೆ ಹಶ್ವಾಗ್ತಾಯಿದೆ ಅಂತ ಒದ್ದಾಡಲ್ಲ. ಈ ದೇಹಕ್ಕೆ ಎನರ್ಜಿ ಬೇಕು, ಅದಕ್ಕೆ ಪೆಟ್ರೋಲ್ ಹಾಕ್ತೀವಿ. ಆತ್ಮ ಸಾಕ್ಷಾತ್ಕಾರಕ್ಕೆ ಹೋದರೆ ನಮ್ಮ ಒಂದು ಭಾವನೆಯೇ ಬೇರೆ ಆಗ್ಬಿಟ್ಟಿರುತ್ತೆ. ಇವಾಗ ನಾನೇ ಕಾರು ಅಂದ್ಕೊಂಡು ಜೀವನ ಮಾಡೋದಕ್ಕೂ, ಕಾರಲ್ಲಿ ನಾನೊಬ್ಬ ಡ್ರೈವರ್ ಅಂತ ಜೀವನ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಆವಾಗ ನಾನೇನು ಮಾಡ್ತೀನಿ, ಈ ದೇಹಕ್ಕೆ, ಈ ಒಂದು ವಾಹನಕ್ಕೆ ಎನರ್ಜಿ ಬೇಕು ಮುಂದಕ್ಕೆ ಹೋಗೋದಕ್ಕೆ, ಅದಕ್ಕೆ ನಾನು ಪೆಟ್ರೋಲ್ ಹಾಕಬೇಕು, ಹಾಕ್ತೀನಿ.
ಸೊ ದೇಹನ ಚಲನೆ ಮಾಡೋದಕ್ಕೆ ನನಗೆ ಆಹಾರ ತಗೋಬೇಕು, ಅದಕ್ಕೋಸ್ಕರ ಭಗವಂತನಿಗೆ ಅರ್ಪಿಸಿ ನಾನು ತಗೊಳ್ತೀನಿ. ಆ ಒಂದು ಭಾವನೆ ನನ್ನಲ್ಲಿ ಬರುತ್ತೆ ಯಾವಾಗ ಸಾಕ್ಷಾತ್ಕಾರ ಆಗತ್ತೆ. ಇದು ಯಾವ ರೀತಿ ಮುಂದಕ್ಕೆ ಹೋಗ್ಬೋದು ಅಂದರೆ, ನನಗೆ ಈವನ್ ನಾನು ದೇಹಕ್ಕೆ ಆಹಾರ ಕೊಡ್ದಿರಾನೂ ಜೀವನ ಮಾಡ್ಬೋದು, ಬರೀ ಗಾಳಿಯಿಂದನೂ ಜೀವನ ಮಾಡ್ಬೋದು, ಅದು ನಮಗೆ ಗೊತ್ತಿಲ್ಲ. ಪಂಚಭೂತಗಳಲ್ಲಿ ಏನನ್ನು ತಗೊಂಡು ಬೇಕಾದರೂ ನಾನು ಜೀವನನ ಮಾಡ್ಬೋದು. ಅವೆಲ್ಲ ಕಲೆಗಳು ಈ ಒಂದು ದೇಹಕ್ಕೆ ಇದೆ, ಆದರೆ ನನಗೆ ಆ ಕಲೆಗಳು ಗೊತ್ತಿಲ್ಲ. ನನಗೆ ಏನು ಬೋಲ್ಡ್ ಆಗಿದೆ, ಇಷ್ಟು ತಟ್ಟೆಗೆ ಹಾಕೋಬೇಕು, ಇಷ್ಟು ತಿನ್ನಬೇಕು, ಆವಾಗಲೇ ನನಗೆ ಹೊಟ್ಟೆ ತುಂಬಿತು. ಈ ಒಂದು ಇದರಲ್ಲೇ ನಾನು ಮೋಲ್ಡ್ ಆಗಿದ್ದೀನಿ. ಆದರೆ ಆತ್ಮ ಸಾಕ್ಷಾತ್ಕಾರ ಆದಮೇಲೆ ಅವರು ನಮ್ಮ ಕಣ್ಣು ಮುಂದೆ ಕಾಣಿಸೋದೇ ವಿರಳ, ಫಸ್ಟ್ ಆಫ್ ಆಲ್. ಆಮೇಲೆ ಅವರು ಮಾಡೋವಂಥ ಒಂದು ಜೀವನನೇ ಬೇರೆ ಆಗಿರುತ್ತೆ, ಅವರ ಒಂದು ದೃಷ್ಟಿಕೋನನೇ ಬೇರೆ ಆಗಿರುತ್ತೆ. ಅವ್ರು ಯಾರು ನಮ್ಮನ್ನು ದೇಹದ ಒಂದು ಭಾವನೆಯಲ್ಲೇ ನೋಡಲ್ಲ, ಅವರನ್ನು ಅವರು ನೋಡಲ್ಲ, ಬೇರೆಯವ್ರನ್ನೂ ಸಹ ನೋಡಲ್ಲ. ಅದಕ್ಕೆ ಭಗವಂತ ಮುಂದೇನು ಶ್ಲೋಕದಲ್ಲಿ ಹೇಳ್ತಾರಲ್ಲ, ಒಂದು ನಾಯಿ, ನರಿ, ಹಂದಿ ಅಥವಾ ಒಬ್ಬ ಬ್ರಾಹ್ಮಣ ಆಗಿರಲಿ, ಎಲ್ಲರಲ್ಲೂ ಅವ್ರು ಏನು ನೋಡ್ತಾರೆ? ಆತ್ಮವನ್ನೇ ನೋಡ್ತಾರೆ. ಅದು ಪ್ರಾಣಿ ಆಗಿರಲಿ, ಒಬ್ಬ ಚಾಂಡಾಲ ಆಗಿರಲಿ, ಇಲ್ಲ ನಾಯಿಯ ಮಾಂಸವನ್ನು ತಿನ್ನುವಂಥ ಚಾಂಡಾಲ ಆಗಿರಲಿ, ಅಥವಾ ಒಬ್ಬ ಬ್ರಾಹ್ಮಣ ಆಗಿರಲಿ, ಎಲ್ಲರ ದೇಹದಲ್ಲಿರೋನು ಆ ಜೀವಾತ್ಮನೇ ಅಂತ ಅವರು ನೋಡ್ತಾರೆ. ಆ ರೀತಿ ಜೀವನನ ಅವರು ಮಾಡ್ತಾರೆ. ಇದು ಯಾವ ರೀತಿ ಅಂದರೆ, ನಾವು ಅದನ್ನು ಅನುಭವಿಸಿಲ್ಲ, ಒಂದು ಇದರಲ್ಲಿ ಮೋಲ್ಡ್ ಆಗಿಬಿಟ್ಟಿದ್ದೀವಿ. ನಾವೇನು ಮಾಡ್ತಾಯಿದ್ದೀವಿ? ಈಗಿರ್ಬೋದು ಆಗಿರ್ಬೋದು ಅಂತ ಯೋಚನೆನ ಮಾಡ್ತಾಯಿದ್ದೀವಿ. ಆದರೆ ಭಗವಂತ ಏನು ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಯಾವಾಗಲೂ ಆನಂದವಾಗಿ, ಶಾಶ್ವತವಾಗಿ, ಜ್ಞಾನಯುತವಾಗಿ ಇರೋವಂಥವರು. ನಮ್ಮಲ್ಲಿ ಕಲ್ಮಶಗಳಿದೆ, ಅದನ್ನು ತೊಳ್ಕೊಳ್ಳೋದೇ ನಮ್ಮ ಜೀವನದ ಗುರಿ. ಸೊ ನಾವೇನು ಮಾಡಬೇಕು? ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೀವನವನ್ನು ಮುಡುಪಾಗಿ ಇಡಬೇಕು. ಶ್ಲೋಕದಲ್ಲಿ ಹೇಳಿದ್ದಾರೆ, ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ ಇಹ ಸಂಸಾರೇ ಭವಿಷ್ಯಕಾಲೇ ಆಯಿ ಪಾಯಿ ಭಜಗೋವಿಂದಂ ಭಜಗೋವಿಂದಂ ಮೂಢಮತೆ. ಹೌದು, ಜನನ ಮರಣ ಚಕ್ರ ತಿರುಗ್ತಾ ಇರ್ತೀವಿ, ಆತ್ಮ ಸಾಕ್ಷಾತ್ಕಾರ ಆಗ್ತೇವೆ ಅಂತ. ಹೌದು. ಆ ಪ್ರಭು, 84 ಲಕ್ಷ ಜೀವರಾಶಿಗಳಲ್ಲಿ ಪಾಪ ಪುಣ್ಯ ಇರುತ್ತೆ, ಬಿಕಾಸ್ ಅವ್ರ ಮನಸ್ಸಿರುತ್ತೆ. 84 ಲಕ್ಷ ಜೀವರಾಶಿಗಳಲ್ಲಿ 80 ಲಕ್ಷ ಜೀವರಾಶಿಗಳಿಗೆ ಪಾಪ ಪುಣ್ಯ ಇಲ್ಲ, ಕರ್ಮದ ನಿಯಮನೇ ಇಲ್ಲ. ಅದಕ್ಕೆ ಸೂಕ್ಷ್ಮ ದೇಹ ಇಲ್ವಾ? ಎಲ್ಲ ಇರುತ್ತೆ, ಅದಕ್ಕೆ ಕರ್ಮದ ನಿಯಮ ಅಂಟ್ಕೊಳ್ಳಲ್ಲ. ಯಾಕೆ ಅಂದರೆ ಅದಕ್ಕೆ ವಿವೇಕ ಅನ್ನೋದು ಇಲ್ಲ. ಮನಸ್ಸು ಬುದ್ಧಿ ಅಹಂಕಾರ ಇಲ್ಲ, ಇನ್ಸ್ಟಿಂಕ್ಟ್ ಅಷ್ಟೇ. ವಿವೇಕ ಅನ್ನೋದಿಲ್ಲ. ವಿವೇಕ ಬುದ್ಧಿ ಬೇರೆ ಬೇರೆ. ಬುದ್ಧಿಯಿಂದ ವಿವೇಕ ಬರುತ್ತೆ, ನಮ್ಮ ನಾಲೆಜಿಂದ ವಿಸ್ಡಮ್ ಬರುತ್ತೆ. ನಾನು ಬರೀ ನಾಲೆಜ್ ಇಟ್ಕೊಳ್ಳೋದ್ರಿಂದನೂ ಅದು ವ್ಯರ್ಥನೇ. ಅದನ್ನು ನನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದು ವಿಸ್ಡಮ್, ಅದು ವಿವೇಕ. ಅದರಿಂದ ನಾನು ಯಾವ ರೀತಿ ಜೀವನ ಮಾಡ್ತೀನಿ ಅನ್ನೋದು ವಿವೇಕ. ಅದಿರೋದು ಮನುಷ್ಯನಿಗೆ ಮಾತ್ರನೇ, ಅದಕ್ಕೆ ಅವನಿಗೆ ಕರ್ಮ ಇದೆ. ನಾನು ಹೋದ್ವಾರ ನಿಮ್ಗೊಂದು ಎಕ್ಸಾಂಪಲ್ ಹೇಳಿದ್ದೆ. ನಾನು ಮಲಗಿದ್ದಾಗೂ ನನ್ನ ಹೃದಯ ಬಡ್ಕೊಳ್ತಾ ಇರುತ್ತೆ, ರಕ್ತ ಸಂಚಾರ ಆಗ್ತಾ ಇರುತ್ತೆ. ಅವೆಲ್ಲ ಕ್ರಿಯೆಗಳಿಂದ ಕರ್ಮ ಬರೋಲ್ಲ. ಯಾಕೇಳಿ, ನಾನು ಮಲಗಿದ್ದಾಗೋದು ಆ ಕೆಲಸನ ಅದು ಮಾಡ್ತಾಯಿದೆ. ಆದರೆ ನಾನು ಕಾನ್ಷಿಯಸ್ಸಾಗಿ ಬಂದಿದ್ದ ತಕ್ಷಣ ನಾನು ಈ ಗ್ಲಾಸನ್ನು ಎತ್ತಿದೆ. ಯಾರು ಎತ್ತಿದ್ದು? ನಾನು. ಯಾವಾಗ ಬಂತೋ ಆವಾಗ ಕರ್ಮ ಬರುತ್ತೆ. ಆ ಮಿಥ್ಯ ಅಹಂಕಾರ ಇದೆಯಲ್ಲ, ಅದರಿಂದ ನಮಗೆ ಎಲ್ಲದರ ಇದು ಅಂಟ್ಕೊಳ್ಳೋದು. ಇಲ್ಲಾಂದ್ರೆ ಅದು ಅಂಟ್ಕೊಳ್ಳೋದೇ ಇಲ್ಲ, ಆ ಜೀವಾತ್ಮಕ್ಕೆ ಅಂಟ್ಕೊಳ್ಳೋದೇ ಇಲ್ಲ. ಸಮಯ ಜಾಸ್ತಿ ಆಗ್ತಾಯಿದೆ. ಆ ಪ್ರಭು, ಕೊನೆ ಪ್ರಶ್ನೆ. ಸ್ಥೂಲ ಶರೀರ ನಾಶ ಹೊಂದುವಂಥದ್ದು, ಆದರೆ ಸೂಕ್ಷ್ಮ ಶರೀರದಲ್ಲಿ ಮನಸ್ಸು, ಬುದ್ಧಿ, ನಿತ್ಯಾಹಂಕಾರ ಇರುತ್ತೆ. ಅದು ಆತ್ಮದ ನೆನಪಿನ ಜೊತೆ ಇರುತ್ತೆ, ನಮ್ಮ ಕಣ್ಣು ಕಾಣಲ್ಲ. ಹೌದು, ಆತ್ಮಕ್ಕೆ ಒಂದು ಆವರಣವಾಗಿರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಅಂದರೆ ಅದು ನಮ್ಮ ಕಣ್ಣು ಆಗಿರೋದು ಯಾವುದೋ ಪಂಚಭೂತಗಳಿಂದ ಆಗಿರೋದು, ಸ್ಥೂಲ ಶರೀರದ ಒಂದು ಭಾಗ. ಅದಕ್ಕೋಸ್ಕರ ಸೂಕ್ಷ್ಮವಾಗಿರೋದು ನಮಗೆ ಕಾಣಿಸಲ್ಲ, ಆದರೆ ಅನುಭವಕ್ಕೆ ಬರುತ್ತೆ.
ಯಾವಾಗ ಈ ಒಂದು ಜೀವಾತ್ಮ ದೇಹದಲ್ಲಿ ಎಷ್ಟು ದಿನ ವಾಸ ಮಾಡ್ತಾನೋ ಅಷ್ಟು ದಿನ ಅದಕ್ಕೆ ಪ್ರಜ್ಞೆ ಅನ್ನೋದಿರುತ್ತೆ, ಅದರಿಂದ ಅದಕ್ಕೆ ಅನುಭವ ಆಗುತ್ತೆ. ಆ ದೇಹದಲ್ಲಿ ನಾವು ಕಳ್ಸ್ಕೊಂಡಾಗ ಅದು ಬೇರೆ ರೂಪದಲ್ಲಿ ಬರುತ್ತಾ? ಎಸ್, ಹೌದು. ನಮ್ಮ ದೇಹದಿಂದ ನಾವು ಆತ್ಮ ಯಾವಾಗ ಹೊರಗಡೆ ಬರುತ್ತೆ ಆವಾಗ ಸೂಕ್ಷ್ಮ ಶರೀರ ಆ ಒಂದು ಆತ್ಮದ ಜೊತೆ ಪ್ರಯಾಣವನ್ನು ಮಾಡುತ್ತೆ. ಇದು ಅತ್ಯಂತ ಗಂಭೀರವಾಗಿರೋವಂಥದ್ದು, ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು, ಜಟಿಲವಾಗಿರುವಂಥದ್ದು. ನಿಧಾನಕ್ಕೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಆಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು. ಕೃಷ್ಣ ಹೇಳ್ತಾ ಇರೋದು ಇದನ್ನು ಒಂದನ್ನು ನೆನ್ಪಿಟ್ಕೊಳ್ಳಿ, ನಾವು ಈ ದೇಹ ಅಲ್ಲ, ದೇಹದ ಭಾವನೆಯಲ್ಲಿ ಜೀವನ ಮಾಡೋದನ್ನು ಬಿಟ್ಟು ಆತ್ಮದ ಭಾವನೆಯಲ್ಲಿ ಜೀವನ ಮಾಡೋದಕ್ಕೆ ಬರಬೇಕು. ನಮ್ಮ ಜೊತೆ ಅನೇಕ ಜನ್ಮಗಳಿಂದನೂ ಪರಮಾತ್ಮನಾಗಿ ಇನ್ನೊಂದು ಪಕ್ಷಿ ನಮ್ಮ ಜೊತೆ ಬರ್ತಾನೇ ಇದೆ. ಏನಕ್ಕೆ ಬರ್ತಾ ಇದೆ? ಅದರ ಕಡೆ ತಿರುಗಿ ನೋಡಲಿ ಅಂತ ಬರ್ತಾ ಇದೆ. ಸೊ ಆ ಒಂದು ಕೆಲಸನ ನಾವು ಈ ಒಂದು ಮನುಷ್ಯನ ಜನ್ಮದಲ್ಲಿ ಮಾಡಬೇಕು. ಸೊ ಇದನ್ನು ತಿಳ್ಕೊಳ್ಳೋಣ. ಮುಂದೆ ಭಗವಂತ ಇನ್ನೇನು ಹೇಳ್ತಾನೆ ಮುಂದೆ ನಾವು ನೋಡೋಣ. ಸೊ ತಮಗೆಲ್ಲರಿಗೂ ಧನ್ಯವಾದಗಳು.